ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ. ಹೌದು, ರಾಯರ ಸಂದೇಶ ಆಗಿರ್ಬೋದು ಅಥವಾ ರಾಯರ ಸೂಚನೆ ಆಗಿರ್ಬೋದು. ನೀವು ರಾಯರ ಅಪಾರ ಭಕ್ತರಾಗಿರ್ಬೋದು. ರಾಯರಿಂದ ನಿಮಗೆ ಯಾವ ಮುನ್ಸೂಚನೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ, ಮೂರು ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸಿನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ರಾಯರ ಹೆಸರನ್ನ 3 ಬಾರಿ ಹೇಳ್ತಾ. ಓಕೆ, ಯಾರೆಲ್ಲ ರಾಯರ ಅಪಾರ ಭಕ್ತರಿದ್ದೀರಿ, ರಾಯರ ಹತ್ರ ಒಂದಷ್ಟು ಕೋರಿಕೆಗಳನ್ನು ಇಟ್ಟಿದ್ದೀರಿ, ಇನ್ನೂ ಕೂಡ ಆ ಕೋರಿಕೆ ಆಗಿಲ್ಲ, ನೆರವೇರ್ತಾ ಇಲ್ಲ, ಹಾಗೆ ಬಹಳಷ್ಟು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿರ್ಬೋದು. ರಾಯರ ವಿಚಾರವಾಗಿ ಬಹಳಷ್ಟು ನಂಬಿಕೆಗಳನ್ನು ಇಟ್ಕೊಂಡಿದ್ದೀರಿ. ರಾಯರಿಂದ ಯಾವ ಸೂಚನೆ ಬರ್ತಾ ಇದೆ, ಯಾವ ಸಂದೇಶ ನಿಮಗೋಸ್ಕರ ಇದೆ, ಯಾವ ಮುನ್ಸೂಚನೆ ಕೊಡ್ತಾ ಇದ್ದಾರೆ, ಭವಿಷ್ಯದ ಸೂಚನೆಗಳು ಈ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನುವಂತಹ ವಿಚಾರ ನಿಮಗೆ ತಲುಪಿಸ್ತಾ ಇದ್ದಾರೆ ಕಾರ್ಡ್ ಮುಖಾಂತರವಾಗಿ ರಾಯರು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಹಾಗೆ ನಾನು ಮತ್ತೊಮ್ಮೆ ತೋರಿಸ್ಬೇಕಾಗತ್ತೆ, ಇಲ್ಲಿ ಸಿಟ್ರಿನ್ ಮಿಕ್ಸ್ ಪೈರೇಟ್ ಬ್ರಾಸ್ಲೆಟ್ ಏನಿದೆಯಲ್ಲ, ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಗುರುಬಲನೂ ಹೆಚ್ಚುತ್ತೆ, ಹಾಗೆ ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಇದನ್ನು ಹಾಕೊಳ್ಳೋದ್ರಿಂದ ಹಲವಾರು ಅವಕಾಶಗಳು ತೆರಿತಾ ಹೋಗುತ್ತೆ. ಪೈರೇಟ್ ಇರೋದ್ರಿಂದ ಪ್ರತಿದಿನಾನೂ ನೀವು ಹಣನ ನೋಡ್ತಾ ಹೋಗ್ಬೋದು, ಹಣನ ಭಾಳಷ್ಟು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಇದಕ್ಕೆ ಫೂಲ್ಸ್ ಗೋಲ್ಡ್ ಅಂತಲೇ ಹೇಳ್ತಾರೆ ಪೈರೇಟ್ಗೆ. ಸಿಟ್ರಿನ್ ಬಹಳಷ್ಟು ಅವಕಾಶಗಳು, ಆಪರ್ಚುನಿಟೀಸ್ಗಳನ್ನು ಒದಗಿಸ್ಕೊಂಡು ಬರುವಂತಹ ಯೋಗಗಳು ನಿಮಗೆ ತಂದು ಕೊಡುತ್ತೆ. ಸೊ ಇದು ಏನಿದೆಯಲ್ಲ, ಇದು ಈ ವರ್ಷದಲ್ಲಿ ನೀವು ಹಾಕ್ಕೊಳ್ಳೇಬೇಕಾಗತ್ತೆ. ಹಂಗಾದ್ರೆ ಈ ವರ್ಷ ಮಾತ್ರ ಹಾಕ್ಕೊಳ್ಬೇಕಾ ಅನ್ನೋದಾದರೆ, ಈ ಕ್ರಿಸ್ಟಲ್ನ ನೀವು ಎಷ್ಟು ವರ್ಷಗಳ ಕಾಲ ಹಾಕ್ಕೊಳ್ತೀರೋ ಅದು ನಿಮಗೆ ಬಹಳಷ್ಟು ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಬಹಳಷ್ಟು ಅವಕಾಶಗಳು ನಿಮ್ಮ ಹತ್ರ ತರುತ್ತೆ. ನೀವೊಂದು ಉತ್ತುಂಗ ಸ್ಥಾನಕ್ಕೆ ಹೋಗೋದಕ್ಕೆ ಈ ಸಿಟ್ರಿನ್ ಮಿಕ್ಸ್ ಪೈರೇಟ್ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರಿಂದ ನಿಮಗೆ ಯಾವ ಸೂಚನೆ ಬರ್ತಾ ಇದೆ, ಯಾವ ಸಂದೇಶ ನಿಮಗೋಸ್ಕರ ರಾಯರು ಕೊಡ್ತಾ ಇದ್ದಾರೆ, ಯಾವುದು ನಿಮಗೆ ತಿಳಿತಾ ಇಲ್ಲ, ರಾಯರಿಂದ ಯಾವ ಉತ್ತರಗಳು ಬರ್ತಾ ಇಲ್ಲ, ನೀವು ಮಾಡುವಂತಹ ಪೂಜೆಗಾಗಿರ್ಬೋದು, ಪುನಸ್ಕಾರಕ್ಕಾಗಿರ್ಬೋದು, ರಾಯರಿಂದ ನಿಮಗೆ ಏನು ವಿಶೇಷ ಸೂಚನೆ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ವಾ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮಗಾಗಿ ರಾಯರಿಂದ ಬರ್ತಿರುವಂತಹ ಸೂಚನೆ ಏನು, ಯಾವ ಸೂಚನೆ ಕೊಡ್ತಾ ಇದ್ದಾರೆ, ಯಾವ ಸಂದೇಶ ನಿಮಗೆ ರಾಯರಿಂದ ಸಿಗ್ತಾ ಇದೆ. ನೀವು ಬಹಳಷ್ಟು ರಾಯರ ಭಕ್ತರಾಗಿರ್ತೀರಿ ಅಥವಾ ಜಪಗಳನ್ನು ಪ್ರತಿದಿನ ಮಾಡ್ತಾ ಇರ್ತೀರಿ. ರಾಯರಿಂದ ಯಾವ ವಿಚಾರ ಬರ್ತಾ ಇದೆ, ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಹಣಕಾಸಿನ ವಿಚಾರವಾಗಿ ತುಂಬ ಸ್ಟ್ರೆಸ್ನ ತಗೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಬಹಳಷ್ಟು ಮೈಂಡ್ ಫ್ಲಕ್ಚುಯೇಟ್ ಮಾಡ್ಕೊಳ್ಳುವಂಥದ್ದು ಕೂಡ ಇಲ್ಲಿ ನಿಮಗೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೊಂದು ಡಿಸಿಷನ್, ನೀವು ಸರಿಯಾದ ರೀತಿಯಲ್ಲಿ ಡಿಸಿಷನ್ಗಳನ್ನ ತಗೊಳ್ಳದೆ ಇರುವಂಥದ್ದು ಏನಿದೆಯಲ್ಲ, ಅದರಿಂದ ನೀವು ಬಹಳಷ್ಟು ಕುಗ್ಗುತ್ತಾ ಇದ್ದೀರಿ. ಈ ಹಿಂದೆ ಪಾಸ್ಟಲ್ಲಿ ಮಾಡಿದಂತಹ ಮಿಸ್ಟೇಕ್ಸ್ಗಳು, ಪಾಸ್ಟಲ್ಲಿ ಮಾಡಿದಂತಹ ತಪ್ಪುಗಳಿಂದ ಈಗಲೂ ಕೂಡ ಮಾನಸಿಕವಾಗಿ ಕೊರಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಣಕಾಸಿನ ವಿಚಾರವಾಗಿ ಇದು ಮೇನ್ ಅಂತಲೇ ಹೇಳಬಹುದು. ಸೊ ಇಲ್ಲಿ ನೋಡಿ, ರಾಯರಿಂದ ಕೆಲವೊಂದು ಸೂಚನೆಗಳು ಬರ್ತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ, ನೀವು ಈ ಹಿಂದೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ, ಅದು ನಿಮಗೆ ನೀವೇ ಮಾಡ್ಕೊಂಡಿದ್ದೀರಿ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ಕಗ್ಗಂಟ ರೀತಿಯಲ್ಲಿ ನಿಮಗೆ ನೀವೇ ಫಿನಾನ್ಷಿಯಲಿ ಹೊಡೆತಗಳನ್ನು ನಿಮಗೆ ನೀವೇ ಮಾಡ್ಕೊಂಡಿದ್ರಿ. ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡದೆ, ಸರಿಯಾದ ಸ್ಟೆಪ್ಗಳನ್ನ ಇಡದೆ ನಿಮಗೆ ನೀವೇ ಮಾಡ್ಕೊಂಡಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಈ ಹಿಂದೆ ಇರಲಿಲ್ಲ. ಓಕೆ, ಯಾವುದೋ ಒಂದು ದುಡುಕುತನದಿಂದ ಅಥವಾ ಇಲ್ಲಿ ಕೆಲವೊಂದು ಸಲ ಮಲ್ಟಿಪಲ್ ಪ್ರಾಪರ್ಟೀಸ್ಗಳನ್ನ ನೀವೇನಾದರೂ ಬೈ ಮಾಡ್ಕೊಳ್ಳುವಂಥದ್ದು ಅಥವಾ ಬೇಗ ದುಡುಕಿ ಮುಂದಕ್ಕೆ ಹೋಗುವಂಥದ್ದು, ಪ್ರಾಪರ್ಟೀಸ್ ವಿಚಾರಕ್ಕಾಗಿರ್ಬೋದು, ಹಣಕಾಸಿನ ವಿಚಾರಕ್ಕಾಗಿರಬಹುದು, ಯಾವುದೇ ವಿಚಾರದಲ್ಲಿ ನಿಮಗೆ ನೀವು ಬಹಳಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಏನೋ ಒಂದು ಮಾಡೋದಕ್ಕೆ ಹೋಗಿ ಬಹಳಷ್ಟು ಆ ಕಗ್ಗಂಟಿಗೆ ನೀವು ಸಿಲುಕಿಕೊಂಡಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಕೆಲವೊಬ್ಬರಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಆ ರೀತಿ ಮಾಡ್ಕೊಂಡು ಬಂದಂತಹ ಪ್ರಾಬ್ಲಮ್ಸಿಗೆ ಈಗ ನೀವು ರಾಯರ ಪಾದದ ಅಡಿಗೆ ಎಲ್ಲ ವಿಚಾರಗಳನ್ನ ಇಟ್ಟಾಗ
ಅದನ್ನು ಬಿಡಿಸೋದಕ್ಕೆ ಅಂತಲೇ ಕೆಲವು ಟೈಮ್ ತಗೊಳುತ್ತೆ. ಹಾಗೆ ಕೆಲವು ಸಲ ಅದಕ್ಕೆ ನಿಮ್ಮ ಲೈಫಿಗೆ ಒಂದು ಸರಿಯಾದ ದಾರಿಗಳನ್ನು ರಾಯರಿಂದ ತೋರಿಸ್ಬೇಕಾಗತ್ತೆ. ಇವತ್ತು ಮಾಡಿಕೊಂಡು ಯಾವುದೋ 10 ವರ್ಷದ ಕಮಿಟ್ಮೆಂಟ್ಗಳು ಅಥವಾ ಬಹಳಷ್ಟು ದಿನಗಳ ಕಮಿಟ್ಮೆಂಟ್ಗಳನ್ನ ಬಹಳಷ್ಟು ಕಷ್ಟಗಳನ್ನು ನಿಮಗೆ ನೀವೇ ಮಾಡ್ಕೊಂಡು ಬಂದು ಈಗ ರಾಯರನ್ನ ಆರಾಧನೆ ಮಾಡ್ತಾ ಇದ್ದೀನಿ ಇಮಿಡಿಯೇಟಾಗಿ ಆಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ರಾಯರನ್ನ ನೀವು ಆರಾಧನೆ ಮಾಡಿದ್ದೀರಿ ಹೌದು, ಬಟ್ ಆದರೆ ನೀವೇನು ಕೋರಿಕೆಯನ್ನು ರಾಯರ ಮುಂದೆ ಇಟ್ಟಿದ್ದೀರಿ, ರಾಯರು ಒಂದಷ್ಟು ಟೈಮ್ನ ತಗೊಳ್ತಾ ಇದ್ದಾರೆ. ಅಂದರೆ ಸರಿಯಾದ ಮಾರ್ಗದರ್ಶನದಲ್ಲಿ ನಿಮ್ಮ ಕಮಿಟ್ಮೆಂಟ್ ಆಗಿರ್ಬೋದು, ನಿಮ್ಮ ವ್ಯವಹಾರ ಆಗಿರಬಹುದು, ನಿಮ್ಮ ಸಾಲಬಾಧೆ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ತೀರಿಸೋದಕ್ಕೆ ಯಾವ ದಾರಿಯನ್ನು ಮಾಡಬೇಕು, ಯಾವ ಏನಿದೆ ಯಾವ ಅವಕಾಶಗಳಿಂದ ನಿಮ್ಮ ಹತ್ರಕ್ಕೆ ಬರಬೇಕು ಅನ್ನುವಂತಹ ರೀತಿಯಲ್ಲಿ ರಾಯರು ತೆಗಿತಾ ಇದ್ದಾರೆ. ಬಟ್ ಆದರೆ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಪೂಜೆ ಮಾಡಿದ್ರು ಅಥವಾ ಎಷ್ಟು ನಾನು ಹುಡುಕಾಡಿದ್ರು ಕೂಡ, ಎಷ್ಟು ಆರಾಧನೆ ಮಾಡಿದ್ರು ಕೂಡ, ಎಷ್ಟು ರಾಯರ ಭಕ್ತರಾಗಿದ್ರೂ ಕೂಡ ಯಾಕೆ ನನಗೆ ಇದೇ ರೀತಿ ಪ್ರಾಬ್ಲಮ್ಸ್ ಅಂತ ನೀವು ಅಂದ್ಕೊಂಡಿದ್ದೀರಿ. ಬಟ್ ಆದರೆ ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಕರ್ಮಗಳನ್ನು ನೀವು ಹೊತ್ಕೊಂಡು ಬಂದಿದ್ದೀರಿ. ಅದನ್ನೆಲ್ಲ ತೆಗಿಯೋದಕ್ಕೆ ಕೆಲವೊಂದಷ್ಟು ಟೈಮ್ ಹಿಡಿತಾ ಇದೆ. ಇಲ್ಲಿ ನೀವು ನಂಬಿದಂತಹ ವ್ಯಕ್ತಿಗಳು, ತುಂಬ ನಂಬಿಕೆ ಇಟ್ಟಿದಂಥ ವ್ಯಕ್ತಿಗಳು, ಇವರಿಂದ ಏನೋ ನಮ್ಮ ಲೈಫಿಗೆ ಆಗಿಬಿಡುತ್ತೆ, ಇವ್ರು ಬಹಳಷ್ಟು ನನ್ನ ನಂಬಿಕೆಗೆ ಅರ್ಹರು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅಂತಹ ವ್ಯಕ್ತಿಗಳಿಂದ ಒಂದಷ್ಟು ಹೊಡೆತಗಳು ಬೀಳುವಂತಹ ಸಾಧ್ಯತೆ ಇದೆ. ಬಹಳಷ್ಟು ನಂಬಿಸಿ ಮೋಸ ಮಾಡಿ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾರೇ ನಿಮ್ಮಿಂದ ದೂರ ಆಗಿದ್ರೂ ಕೂಡ, ಸಂಬಂಧಗಳಲ್ಲಾಗಿರಬಹುದು, ಶತ್ರುಗಳಾಗಿರ್ಬೋದು, ಏನೇ ಇರಬಹುದು, ದೂರ ಹೋಗ್ತಾ ಇದ್ರೂ ಕೂಡ ಅದು ನಿಮ್ಮ ಲೈಫಲ್ಲಿ ಇದೊಂದು ಸಮಯ ಗ್ರಹಣದಂತೆ ಇದೆ. ಓಕೆ, ನಿಮಗೆ ಬಹಳಷ್ಟು ಎಮೋಷ್ನಲಿ ಬಹಳಷ್ಟು ಅಟ್ಯಾಚ್ಮೆಂಟ್ ಆಗಿ ಬಹಳಷ್ಟು ನಂಬಿಕೆ ವಿಶ್ವಾಸ ದ್ರೋಹಿಗಳು ದೂರ ಆಗ್ತಾ ಇರುವಂತಹ ಸಂದರ್ಭ ಇದಾಗಿದೆ. ಅಯ್ಯೋ ನಾನು ಬಹಳಷ್ಟು ಚೆನ್ನಾಗಿದೆ, ಇದಕ್ಕಿದ್ದ ಹಾಗೆ ನನ್ನಿಂದ ದೂರ ಹೋಗ್ಬಿಟ್ರು, ಅದಾಗ್ಬಿಟ್ರು. ನಿಮ್ಮ ಲೈಫಲ್ಲಿ ರಾಯರನ್ನು ನೋಡಿ, ಯಾರನ್ನು ಎಷ್ಟು ದಿನ ಇರಬೇಕು, ಎಷ್ಟು ದಿನ ನಿಮ್ಮ ಲೈಫಲ್ಲಿ ಅವ್ರ ಕರ್ಮದ ಅನುಸಾರವಾಗಿ ಎಷ್ಟು ದಿನ ಇರಬೇಕು. ಕೆಲವೊಂದು ಸಲ ನೀವು ಅಂದ್ಕೊಂಡ್ಬಿಡ್ತೀರಿ, ನಾನು ಎಷ್ಟು ರಾಯರನ್ನ ಆರಾಧನೆ ಮಾಡಿದ್ದೆ, ನಮ್ಮದಂಥ ವ್ಯಕ್ತಿಗಳೇ ದೂರ ಆಗ್ತಿದ್ದಾರೆ, ನಾನು ನಂಬಿಕೆ ಇಟ್ಟಂಥವರೇ ದೂರ ಆಗ್ತಿದ್ದಾರೆ, ನಾನು ಭಾಳಷ್ಟು ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳೇ ದೂರ ಆಗ್ತಿದ್ದಾರೆ, ಇಷ್ಟೊಂದೆಲ್ಲ ರಾಯರಿಗೆ ಪೂಜೆ ಮಾಡಿದ್ರು ಅಂತ ಹೇಳಿದ್ರೆ, ಯಾರು ನಿಮಗೆ ಪ್ರಾಬ್ಲಮ್ ಆಗ್ತಾರೆ, ಯಾರು ನಿಮಗೆ ತೊಂದರೆ ಕೊಡ್ತಾರಲ್ವ ಅಂಥವ್ರನ್ನ ರಾಯರು ಕಡ್ಡಾಯವಾಗಿ ಬೇರ್ ಸಮೇತ ಬುಡದ ಸಮೇತ ತೆಗೆದು ಹೊರಗಡೆ ಹಾಕ್ತಾರೆ. ನಮ್ಗದು ಗೊತ್ತೇ ಇರೋದಿಲ್ಲ. ಇಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇದ್ದಾಗ ಅವ್ರ ಕರ್ಮನೋ ಅಥವಾ ನಮ್ಮ ಕರ್ಮನೋ ನಾವು ಮುಂದೆ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಅದೇ ಒಂದು ಚಿಕ್ಕ ಗೂಡಲ್ಲೋ ಅಥವಾ ಅದೇ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರ್ತೀವಿ ಅಂಥ ವ್ಯಕ್ತಿಗಳ ಜೊತೆಗೆ. ಸೊ ಅಂಥ ವ್ಯಕ್ತಿಗಳೇ ದೂರ ಆಗೋಗ್ತಾರೆ. ಭಾಳಷ್ಟು ನಂಬಿಕೆ, ಭಾಳಷ್ಟು ವರ್ಷಗಳಿಂದ ನಾವು ಹಚ್ಕೊಂಡ್ಬಿಟ್ಟಿದ್ವಿ. ಅಂಥ ವ್ಯಕ್ತಿಗಳ ನಿಜ ವ್ಯಕ್ತಿತ್ವಗಳು ಗೊತ್ತಾಗುವಂಥದ್ದು ಅಥವಾ ಅಂಥ ವ್ಯಕ್ತಿಗಳು ದೂರ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಬಿಕಾಸ್ ಇಲ್ಲಿ ಕರ್ಮದ ಅನುಸಾರವಾಗಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಈ ಹಿಂದೆ ಏನೇ ನೀವು ತಪ್ಪುಗಳನ್ನು ನೀವು ಮಾಡಿದ್ರೂ ಕೂಡ ಅದು ಒಂದಷ್ಟು ದೂರ ಹೋಗುವಂತಹ ಸಾಧ್ಯತೆ ಇದಾಗಿದೆ. ಈಗ ಬಹಳಷ್ಟು ಪೇನ್ ಆಗ್ತಾ ಇದೆ. ನಿಮ್ಮ ಟೈಮಿಗೆ ಜನಗಳಿಲ್ಲ, ನಿಮ್ಮ ಟೈಮಿಗೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ರಿ ಅಂತಹ ಜನಗಳೇ ದೂರ ಆಗ್ತಾ ಇರುವಂಥದ್ದು, ನಿಜ ಮುಖಗಳನ್ನು ನಿಮಗೆ ಒತ್ತು ತೋರಿಸುವಂತಹ ಕೆಲಸಗಳು ರಾಯರು ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಸಲ ಹೆಲ್ತ್ ಇಶ್ಯೂಸ್ಗಳು ಕೂಡ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ರಿ. ದಯವಿಟ್ಟು ಅದರಿಂದನೂ ಕೂಡ ಒಂದಷ್ಟು ಎಚ್ಚರಿಕೆ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡೋದು ಉತ್ತಮ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಈ ಹಿಂದೆ ಏನಾಗಿತ್ತೋ ಅದನ್ನು ಮತ್ತೆ ಲ್ಯಾಗ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಬಹಳಷ್ಟು ನೀವೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ನಾನು ನಿಮ್ಮ ಲೈಫಲ್ಲಿ ಕಾನ್ಫ್ಲಿಕ್ಟ್ನ ನೋಡ್ತಾ ಇದ್ದೀನಿ. ಜನಗಳು ಎಷ್ಟು ಹಚ್ಕೊಂಡು ಬಿಟ್ಟಿರ್ತೀರಿ, ಅಂಥವರು ಒಂದಿನ ಚೆನ್ನಾಗಿರುವಂಥದ್ದು, ಇನ್ನೊಂದು ದಿನ ಅವರ ನಿಜ ಮುಖ ನೋಡ್ತಾ ಇದ್ದೀನೇನೋ ಅನ್ನುವಂತಹ ಫೀಲ್ನ ನೀವು ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ರಾಯರು ಕಲಿಸ್ತಾ ಇರುವಂತಹ ಪಾಠ ನಿಮ್ಮ ಲೈಫಲ್ಲಿ ಈಗಿನ ಸಮಯ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈಗ ನಾನು ಮೇಜರಾಗಿ ನಾನು ನೋಡೋದಾದರೆ, ನಿಮ್ಮ ಲೈಫಲ್ಲಿ ಯಾಕೆಷ್ಟು ಪ್ರಾಬ್ಲಮ್, ಯಾಕೆಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ, ಯಾಕೆಷ್ಟು ಹಣಕಾಸಿನ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ, ಸಂಬಂಧಗಳಲ್ಲಿ ಯಾಕೆಷ್ಟು ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಕರ್ಮದ ಅನುಸಾರವಾಗಿ ನೀವು ಇದನ್ನು ಅನುಭವಿಸಲೇಬೇಕಾಗಿತ್ತು. ಬಹಳಷ್ಟು ವರ್ಷಗಳು ಎಳೆದಾಡುವಂಥದ್ದು ಹೀಗೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಆರಾಧನೆ ಮಾಡಿರುವಂಥದ್ದು ಗುರುವಿನ ಆರಾಧನೆ ನೀವು ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ರಾಯರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಬೇಡದ್ದು ಬೇಕಾಗಿರೋದು ಎಲ್ಲನೂ ಕೂಡ ಫಿಲ್ಟರ್ ಮಾಡ್ತಾ ಇದ್ದಾರೆ ಒಂದಷ್ಟು. ಸೊ ನೀವೇನು ಮಾಡಬೇಕಾಗತ್ತೆ, ರಾಯರನ್ನ ಆರಾಧನೆ ಮಾಡಿರೋದಕ್ಕೆ ನನಗೆ ಈಗ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತನ. ರಾಯರನ್ನ ಆರಾಧನೆ ಮಾಡಿದ ಮೇಲೆ ನಿಮಗೆ ಸರಿಯಾದ ಒಂದು ದಾರಿ ಸಿಕ್ಕಿದೆ.
ಆ ದಾರಿ ಸಿಕ್ಕಿರೋದಕ್ಕೆ ನೀವೇನು ಮಾಡಬೇಕಾಗತ್ತೆ, ನೀವು ಒಂದಷ್ಟು ಎಷ್ಟು ನಿಮಗೆ ಇಲ್ಲಿ ಕೆಲವೊಂದು ಸಲ ರಿಲೇಷನ್ಶಿಪ್ಪಲ್ಲೂ ಕೂಡ ಕಾನ್ಫ್ಲಿಕ್ಟ್ನ ನಾನು ನೋಡ್ತಾ ಇದ್ದೀನಿ, ಏರುಪೇರುಗಳಾಗ್ತಾ ಇರುವಂಥದ್ದು. ಇಲ್ಲಿ ಬಹಳಷ್ಟು ಎತ್ತರಕ್ಕೆ ಹೋಗಬಹುದು ನೀವು, ಬಟ್ ಆದರೆ ಕಾಂಪಿಟೇಷನ್ಸ್ಗಳು ಜಾಸ್ತಿ ಇದೆ. ನೀವು ಏನೇ ಒಂದು ಯೋಚನೆ ಮಾಡಿದರೂ ಆಗಿರ್ಬೋದು, ಅಥವಾ ಏನೇ ಒಂದು ಮುಂದೆ ಹೋಗೋದಕ್ಕಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಬಹಳಷ್ಟು ಏರುಪೇರುಗಳೇ ಜಾಸ್ತಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಬಟ್ ಆದರೆ ಇದೆಲ್ಲ ಒಂದು ಈ ಸಮಸ್ಯೆಗೆ ಒಂದು ಅಂತ್ಯ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಸಮೃದ್ಧಿಯ ಜೀವನ ಇನ್ನು ಮುಂದಕ್ಕಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಈಗಿನ ಸಮಯ ಏನಾಗಿದೆ, ನಿಮ್ಮ ಲೈಫಲ್ಲಿ ಕರ್ಮ ಕಳೆಯುವಂತಹ ಟೈಮ್ ಆಗಿರೋದ್ರಿಂದ ಬಹಳಷ್ಟು ಪೇನ್ ಆಗ್ತಾ ಇದೆ, ನಿಮಗೆ ಬಹಳಷ್ಟು ತೊಂದರೆಗಳಾಗ್ತಿದೆ, ಬಹಳಷ್ಟು ನೋವಾಗ್ತಾ ಇದೆ, ಬಹಳಷ್ಟು ವಿಚಾರದಲ್ಲಿ ಗೊಂದಲಗಳಾಗ್ತಾ ಇದೆ. ಬಟ್ ಅದೃಷ್ಟ ಅನ್ನೋದು, ಸಮೃದ್ಧಿಯ ಜೀವನ ನೀನು ಮುಂದಕ್ಕೆ ಮಾಡ್ತೀಯಾ ಅನ್ನೋದು, ಅಂದರೆ ನಿಮಗೆ ಅನಿಸುತ್ತೆ ಒಂದಲ್ಲ ಒಂದು ದಿನ ನಾನು ರಾಯರ್ನ ಆರಾಧನೆ ಮಾಡಿದ್ದಕ್ಕೋ ಅಥವಾ ರಾಯರ್ನ ನಾನು ಬಹಳಷ್ಟು ಹಚ್ಕೊಂಡಿದ್ದಕ್ಕೆ ಸರಿಯಾದ ಮಾರ್ಗದರ್ಶನದಲ್ಲಿ ಈಗ ಬಂದಿದ್ದೀನಿ ಅನ್ನುವಂತಹ ಪಾಠನ ನೀವು ಇನ್ನು ಕೆಲವೇ ತಿಂಗಳುಗಳಲ್ಲಿ ಇಲ್ಲ 1 ವರ್ಷದಲ್ಲಿ ನೀವು ನೋಡ್ತೀರಿ. ಯಾಕೆ ಅಂತ ಹೇಳಿದ್ರೆ ಇದೊಂದು ಸಮಯ ಏನಿದೆಯಲ್ಲ, ರಾಯರ್ನ ನೀವು ಆರಾಧನೆ ಮಾಡಬೇಕು ಅಂತ ಮನಸ್ಸು ಬಂದಿದೆ, ರಾಯರ್ನ ಆರಾಧನೆ ಮಾಡ್ತಿರುವಂತಹ ಏನಿದೆ ಟೈಮ್ ಇದಾಗಿದೆಯಲ್ವಾ. ಸೊ ನೋಡಿ, ಹರ ಮುನಿಬೋದು, ಹರಿ ಮುನಿಬೋದು, ಗುರು ಯಾವತ್ತೂ ಮುನಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು 1000 ಸಲ ತಪ್ಪು ಮಾಡಿದ್ರು 1000 ಸಲನೂ ಕೂಡ ತಿದ್ದಿ ಬುದ್ಧಿ ಹೇಳಿ ಮುಂದಕ್ಕೆ ಕರ್ಕೊಂಡು ಹೋಗೋನೇ ಗುರು. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಎಷ್ಟೇ ಸಲ ತಪ್ಪುಗಳನ್ನ ಮಾಡ್ತೀರಿ ನೋಡಿ. ನಾನು ಒಂದು ಮಾತು ಹೇಳ್ತೀನಿ, ರಾಯರ್ನ ನೀವೇನಾದರೂ ಆರಾಧನೆ ಮಾಡ್ತಾ ಇದ್ದರೆ, ರಾಯರ್ನ ನೀವೇನಾದರೂ ಭಕ್ತಿಯಿಂದ ಪೂಜಿಸ್ತಾ ಇದ್ದರೆ, ನೀವು ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ರಾಯರಂತೂ ಹೇಳಿಲ್ಲ. ನಿಮ್ಗೆ ಸಾಧ್ಯವಾದರೆ ಒಂದು ಗಂಧನ ಹಚ್ಚಿ, ಅದು ಆಗ್ತಾ ಇಲ್ವಾ ಬಿಡಿ, ಒಂದು ಹೂ ಇಡಿ, ಕೈ ಮುಗಿರಿ, ಇಷ್ಟೇ ಮಾಡಬೇಕು, ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಿಲ್ಲ. ಅವನು ಹೆಂಗಿದ್ರೂ ಕೂಡ ನಿಮ್ಮ ಪೂಜೆನ ಇದು ಮಾಡ್ತಾನೆ. ನೀವು ಏನೋ ಮಾಡಿದೆ ಅವನು ಗುರು ಅಂತ ಕರೆದ್ರೂ ಆತ ನಿಮ್ಮ ಹಿಂದೆನೇ ಬಂದು ನಿಂತಿರ್ತಾನೆ. ಅದ್ಭುತವಾದ ಒಂದು ಶಕ್ತಿ ನಮ್ಮ ಜೊತೆಗಿರುತ್ತೆ. ನಮ್ಗೆ ಯಾರೋ ಕೆಡಕ್ ಬಯಸ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ಅವರೇ ದೂರ ಸರಿಸ್ಬಿಡ್ತಾರೆ. ನಿಮ್ಗೆ ಆ ಮಿರಾಕಲ್ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ನಿಮ್ಗೆ ಏನು ತಪ್ಪಾಗ್ತಾ ಇದೆ, ಆ ಮಿರಾಕಲ್ಲು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದೆ. ಯಾರು ನಿಮ್ಮಿಂದ ಭಾಳಷ್ಟು ಹಚ್ಕೊಂಡವ್ರು ದೂರ ಹೋಗಿದ್ದಾರೆ, ಅಥವಾ ಯಾವುದು ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ಸ್ಗಳನ್ನ ನೀವು ಇದು ಮಾಡ್ತಿದ್ದೀರಿ, ಬಗ್ಗಿ ಬಡಿತಾ ಇರ್ತಾರೆ ಅವರು. ಅಂದರೆ ನಿಮ್ಮ ಲೈಫಲ್ಲಿ ಈ ಥರದೊಂದು ಇನ್ನೊಂದು ಸಲ ಮಿಸ್ಟೇಕ್ ಮಾಡ್ಕೋಬೇಡ, ನೀನು ಮತ್ತೆ ತಿರುಗಿ ನೋಡುವಂತಹ ಪರಿಸ್ಥಿತಿಗಳನ್ನು ನೀನು ಮಾಡ್ಕೋಬೇಡ ಅನ್ನುವಂತಹ ರೀತಿಯಲ್ಲಿ ಆ ರಾಯರು ನಿಮಗೆ ಸರಿಯಾದ ದಾರಿನ ತೋರಿಸ್ತಾ ಇದ್ದಾರೆ. ಇಲ್ಲಪ್ಪ, ನನ್ನ ಜೀವನದಲ್ಲಿ ಎಲ್ಲ ಮುಗ್ದೇ ಹೋಯ್ತು, ನಾನು ಎಷ್ಟು ಶ್ರಮ ಪಡ್ತಾ ಇದ್ದೀನಿ, ಸರಿಯಾದ ದಾರಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ನೀವು ಈ ಹಿಂದೆ ಪಟ್ಟಂತಹ ಕಷ್ಟಕ್ಕೆ ಒಂದು ಅದ್ಭುತವಾದಂತಹ ದಾರಿ ಓಪನ್ ಆಗತ್ತೆ. ಆ ದಾರಿ ಈಗ ಬ್ಲಾಕೇಜ್ ಆಗಿರಬಹುದು. ಆ ರಾಯರನ್ನು ನೀವು ಆರಾಧನೆ ಎಷ್ಟು ಮಾಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಜಪಿಸ್ತಾ ಇದ್ದೀರಿ ಅಲ್ವಾ, ಆತನ ಹತ್ರ, ನನ್ನ ಹತ್ರ ಹೇಳ್ದೇ ಇದ್ರೂ ಕೂಡ ರಾಯರ ಹತ್ರ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಿದ್ದೀರಿ ಅಲ್ವಾ. ಆ ರಾಯರಿಂದ ನಿಮಗೆ ಬಹಳಷ್ಟು ಅದ್ಭುತವಾದಂತಹ ಒಂದು ದಾರಿ ತೆಗೆದು ಬಿಟ್ಬಿಡ್ತಾರೆ. ನೀವು ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಕರ್ಮಗಳನ್ನು ಕಲಿತು ಒಳ್ಳೆ ಪಾಠದ ದಾರಿಯಲ್ಲಿ ನಿಂತಿರ್ತೀರಿ. ರಾಯರು ಅದ್ಭುತವಾದಂತಹ ಒಂದು ದಾರಿಯನ್ನು ನಿಮಗೋಸ್ಕರನೇ ರೆಡಿ ಮಾಡಿರ್ತಾರೆ. ಆ ಅವಕಾಶಗಳು ಕೂಡ ನಿಮ್ಮ ಲೈಫಲ್ಲಿ ಬರುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ರಾಯರನ್ನ ಮತ್ತೊಂದು ಸಂದೇಶ ಏನು ಕೊಡ್ತಾ ಇದ್ದಾರೆ ರಾಯರು, ಮೇನಾಗಿ ಯಾವ ಸಂದೇಶನ ನಿಮಗೆ ಕೊಡ್ತಾ ಇದ್ದಾರೆ ನೋಡೋಣ. ಇಲ್ಲಿ ಹೀಲಿಂಗ್ ಅಂತ ಹೇಳಿ ಬರ್ತಾ ಇದೆ. ಸೊ ಸುಮಾರು ಜನಗಳು ಕೋಡ್ ಕಟ್ಟಿಂಗ್ಸ್ನ ನೀವು ಮಾಡಿಸ್ಕೊಂಡಿದ್ದೀರಿ, ಹಾಗೆ ಕೆಲವೊಂದು ಶೀಲ್ಡ್ಗಳನ್ನು ನೀವು ಹಾಕ್ಸ್ಕೊಂಡಿದ್ದೀರಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಯಾವುದೇ ನೆಗೆಟಿವಿಟಿ ಇದ್ರೂ ಕೂಡ ನಾವು ಕೋಡ್ ಕಟ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಅದು ಕಟ್ಟಾಗುತ್ತೆ. ನಿಮಗೆ ಯಾವ ಕೋಡ್ಸ್ಗಳಿದ್ರೂ ಕೂಡ ನಿಮ್ಮ ಆತ್ಮದಲ್ಲಿ, ನಿಮ್ಮ ದೇಹದಲ್ಲಿ ಯಾವುದೇ ಕೆಟ್ಟು ನೆಗೆಟಿವಿಟಿ ಇದ್ರೂ ಕೂಡ ಅದೇನಾಗುತ್ತೆ, ಒಂದು ವಿಡಿಯೋ ಕಾಲ್ ಮುಖಾಂತರವಾಗಿ ಆಗಿರ್ಬೋದು ಅಥವಾ ಡೈರೆಕ್ಟಾಗಾದರೂ ಆಗಿರಬಹುದು, ಹೀಲಿಂಗ್ ಮಾಡಿ ಅದನ್ನು ನಿಮ್ಮಿಂದ ಎಷ್ಟು ಕೋಡ್ಸ್ಗಳಿದೆ ಅಥವಾ ಎಷ್ಟು ಸೋಲ್ಸ್ಗಳಿದೆ ಅಥವಾ ಯಾವುದಾದ್ರೂ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ನಿಮಗಿದ್ರೂ ಕೂಡ ಅದನ್ನು ತೆಗೆಯುವಂಥದ್ದಾಗಿರುತ್ತೆ. ದಯವಿಟ್ಟು ಹೀಲಿಂಗ್ ಅಂತ ಹೇಳಿ ಬಂದಾಗ ನಾನು ಕೆಲವೊಂದು ಕ್ರಿಸ್ಟಲ್ನ ಸಜೆಸ್ಟ್ ಮಾಡಬೇಕಾಗತ್ತೆ. ಗ್ರೌಂಡಿಂಗಿಗೋಸ್ಕರ ಬ್ಲ್ಯಾಕ್ ಟರ್ಮಲಿನ್ ಆಗಿರಬಹುದು, ರೆಡ್ ಜಾಸ್ಪರ್ ಆಗಿರಬಹುದು, ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ನೆಗೆಟಿವಿಟಿ ಇದ್ರೂ ಕೂಡ ಅದು ತಡೆಯುತ್ತೆ, ಬ್ರೇಕ್ ಮಾಡುತ್ತೆ. ಇದು ಬ್ಲ್ಯಾಕ್ ಟರ್ಮಲಿನ್ ಮತ್ತು ಹೆಮಟೈಟ್ ಕೂಡ ಅದೇ ಕೆಲಸ ಮಾಡುತ್ತೆ. ಬಟ್ ಬ್ಲ್ಯಾಕ್ ಟರ್ಮಲಿನ್ ಏನು ಮಾಡುತ್ತೆ, ನಿಮಗೆ ಶೀಲ್ಡ್ ಆಗಿ ವರ್ಕ್ ಮಾಡುತ್ತೆ. ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಳ್ಳೋದ್ರಿಂದ ನೀವೊಂದಷ್ಟು ಪ್ರೊಟೆಕ್ಷನಲ್ಲಿ ಇರ್ತೀರಿ. ನೀವೇನು ಬೇಡಿದ್ರೂ ಕೂಡ ಅತಿ ಬೇಗವಾಗಿ ಅದೇನು ಮಾಡುತ್ತೆ, ನಿಮ್ಮ ಆರಾಗೆ
ತಲುಪತ್ತೆ. ಸಬ್ಕಾನ್ಷಿಯಸ್ಲಿ ನಿಮಗೆ ಬೇಗನೆ ಒಳ್ಳೆ ಐಡಿಯಾ ಬರುವಂಥದ್ದು. ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಳ್ಳೋದ್ರಿಂದ ಸರಿಯಾಗಿ ನೀವು ಡಿಸಿಷನ್ ತೊಗೊಳೋದಕ್ಕಾಗ್ತಾ ಇರೋದಿಲ್ಲ. ಹಾಗೆ ಭಾಳಷ್ಟು ಗೊಂದಲಗಳನ್ನು ನೀವೇನಾದ್ರು ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿದ್ರೂ ಕೂಡ ಬ್ಲ್ಯಾಕ್ ಟರ್ಮಲಿನ್ ನಿಮಗೆ ಒಂದು ಅದ್ಭುತವಾದಂತಹ ಹೀಲಿಂಗ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಅಂತ ಹೇಳಬಹುದು. ಸೊ ಹಾಗೆ ಇನ್ನೊಂದು ಮೆಸೇಜ್ ಏನು ಕೊಡ್ತಾ ಇದೆ, ದಯವಿಟ್ಟು ಹಾಗೆ ಇಲ್ಲಿ ಕೋಡ್ ಕಟ್ಟಿಂಗ್ಸ್ ನನ್ನ ಹತ್ರನೇ ಬಂದು ಮಾಡ್ಕೋಬೇಕು ಅಂತಲ್ಲ, ಹೀಲಿಂಗ್ ಅಂತಿದ್ದ ಹಾಗೆ ಕೆಲವೊಂದು ಸಲ ನೀವು ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಡೀಪ್ ಬ್ರೀತ್ ಮಾಡಬೇಕಾಗತ್ತೆ ಫ್ಯೂ ಮಿನಿಟ್ಸು, ಅಥವಾ ದೀಪದ ಮುಂದೆ, ಒಂದು ಸಣ್ಣ ದೀಪದ ಮುಂದೆ ಒಂದು ರೂಮಲ್ಲೋ ಅಥವಾ ದೇವರ ಕೋಣೆಯಲ್ಲೋ ಇಟ್ಟು ಅದ್ರ ಮುಂದೆ ನಿಮ್ಗೆ ಏನು ಆಗಬೇಕು ಅದನ್ನು ನೀವು ಆಗಿದೆ ಅನ್ನುವಂತಹ ರೀತಿಯಲ್ಲಿ ವಿಜುವಲೈಸೇಷನ್ ಮಾಡುವಂಥದ್ದು. ನಾನು ಒಂದು ಅದ್ಭುತವಾದಂತಹ ಶಕ್ತಿ, ನನಗೆ ಭಗವಂತನಿಂದ ಒಳ್ಳೆ ಅದ್ಭುತವಾದಂತಹ ಪ್ರೊಟೆಕ್ಷನ್ ಇದೆ ಅನ್ನುವಂತಹ ರೀತಿಯಲ್ಲಿ ಇರುವಂಥದ್ದು ಕೂಡ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೇಜ್ ಸ್ಟಿಕ್, ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಲ್ಲ, ನಿಮ್ಮ ಮನೆಗೆ ಧೂಪವನ್ನು ಹಾಕಿ. ಸೇಜ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಧೂಪ ಹಾಕ್ಬೋದು. ಬಟ್ ಧೂಪಗಳನ್ನು ನೀವು ಮೂಲೆಯಲ್ಲಿ ತೋರಿಸಿ, ಶುಕ್ರವಾರ ಆಗಿರ್ಬೋದು, ನಾಳೆ ಗುರುವಾರ ಆಗಿರಬಹುದು, ಶನಿವಾರ ಆಗಿರಬಹುದು, ರಾಯರನ್ನು ಆರಾಧನೆ ಮಾಡ್ತಾ ಇರುವ ಸಮಯದಲ್ಲಿ ಎಲ್ಲ ಕೋಣೆಗಳಲ್ಲೂ ಕೂಡ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಧೂಪನ ತೋರಿಸ್ಬೇಕಾಗತ್ತೆ. ಮನೆಯಲ್ಲಿ ಎಲ್ಲೋ ನೆಗೆಟಿವಿಟಿ ಇರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಹೊರಗಡೆ ಹಾಕಿ ಅನ್ನುವಂತಹ ಒಂದು ಸೂಚನೆ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಸಂದೇಶ ಏನಾಗಿದೆ? ಓಕೆ, ಒಂದು ಕಾರ್ಡ್ ಪಾಪಪ್ ಆಗಿದೆ. ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ರಾಯರು ನಿಮಗೆ ತಿಳಿಸುವಂಥದ್ದು ಮಾಡ್ತಾ ಇದ್ದಾರೆ, ಯಾವ ವಿಚಾರ ನಿಮಗೆ ತಿಳಿಬೇಕಾಗಿದೆ. ಓಕೆ, ರಾಯರ ಸೂಚನೆ ಹಾಗೂ ಸಂದೇಶ ಏನಾಗಿದೆ? ಯಾವುದೋ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಥವಾ ಹೊಸ ಕೆಲಸ ಮಾಡಬೇಕು, ಯಾವುದೋ ಒಂದು ಹೊಸ ಯೋಚನೆಯನ್ನು ಇತ್ತೀಚೆಗೆ ನೀವು ಮಾಡ್ಕೊಂಡಿದ್ರಿ. ಇದೇ ವಿಚಾರಕ್ಕೆ ನೀವು ರಾಯರ ಹತ್ರನೂ ಕೂಡ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಸೊ ಆದರೆ ಅದಕ್ಕೆ ನಿಮ್ಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಇರುವಂತಹ ಜನಗಳೇ ಹೋಪ್ ಕೊಡ್ತಾ ಇಲ್ಲ. ಅಂದರೆ ಅಯ್ಯೋ ಇದು ನಿನ್ನ ಕೈಯಿಂದ ಆಗುತ್ತಾ, ಇದು ಆಗಲ್ಲ ಅನಿಸುತ್ತೆ, ಬರೀ ನೆಗೆಟಿವ್ ಹೇಳೋ ಜನಗಳನ್ನು ಸೇರುವಂಥದ್ದು, ಅವ್ರು ಮಾತನಾಡುವಂಥದ್ದನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಒಂಥರ ಸ್ಯಾಡ್ ಆಗಿರುವಂಥದ್ದು, ನಿಮ್ಮ ಸಿಚುವೇಶನ್ ಏನಿದೆಯಲ್ಲ, ನಿಮ್ಮ ಅದ್ಭುತವಾದಂತಹ ಸಿಚುವೇಶನ್ಸ್ಗಳನ್ನ ಕೆಲವ್ರ ಹತ್ರ ನೀವು ಡಿಸ್ಕಸ್ ಮಾಡಿದಾಗ, ಓಕೆನಾ, ಅದನ್ನು ನಿಮಗೆ ತಪ್ಪು ದಾರಿಯಲ್ಲಿ ಎಳೆಯುವಂಥದ್ದು ಅಥವಾ ನೀವು ಡಿಸೈಡ್ ಮಾಡಿದಂಥದ್ದೇ ತಪ್ಪಿನ ರೀತಿಯಲ್ಲಿ ಇರುವಂತಹ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ರಾಯರು. ಓಕೆನಾ, ಇಲ್ಲಿ ಯಾವ ಕೆಲಸನ ನೀವು ಮಾಡಬೇಕು ಅಂದ್ಕೊಂಡಿದ್ರಿ, ಮುಂದಿನ ಜೀವನದಲ್ಲಿ ನೀವು ಹೇಗೆ ಬದುಕಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರಿ, ಅದು ನಿಮಗೆ ಮಾತ್ರ ಗೊತ್ತಿರತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ನೀವುಗಳು, ದಯವಿಟ್ಟು ನೀವು ನಿಮ್ಮ ಏನಿದೆ, ನಿಮ್ಮ ಫ್ಯೂಚರ್ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ನಿಮ್ಮ ಸಂಬಂಧಗಳ ವಿಚಾರ ಆಗಿರಬಹುದು, ಅದನ್ನು ನೀವು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡುವಂಥ ಸಾಧ್ಯತೆಗಳು ಇಲ್ಲ. ನಿಮಗಿಂತ ಚಿಕ್ಕವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀರಿ, ನಿಮಗಿಂತ ದೊಡ್ಡವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀರಿ. ನೀವು ಯಾವ ರೀತಿ ಹೋಗಬೇಕು ಅಂದ್ಕೊಂಡಿದ್ದೀರಿ ನೋಡಿ, ನಮ್ಮ ಲೈಫಲ್ಲಿ ನಾವೇನಾದರೂ ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾರೋ ಹೇಳ್ಕೊಟ್ಟಂತೂ ಮಾಡಿಸೋದಿಲ್ಲಪ್ಪ. ನಮ್ಮ ಜೊತೆ ಈ ಥರದ್ದು ಯಾವುದೋ ಒಂದು ಅದ್ಭುತವಾದಂತಹ ಶಕ್ತಿಗಳನ್ನು ನಾವು ಇಟ್ಕೊಳ್ಬೇಕು, ನಾವು ಮುಂದೆ ಉರಿಬೇಕು. ನಾವು ಯಾರೋ ಮಾತು ಕೇಳಿಕೊಂಡು ಅವ್ರ ಮಾತು ಕೇಳಿದ್ವಿ ಹಿಂಗಾಯಿತು, ಅವ್ರ ಮಾತು ಕೇಳಿದ್ವಿ ಹಂಗಾಯಿತು ಅಂತ ಹೇಳಿ ಯಾರ ಮಾತು ಯಾರೂ ಕೇಳುವ ಅವಶ್ಯಕತೆಗಳು ಇರೋದಿಲ್ಲ. ನಿಮ್ಮ ಮನಸ್ಸು ಅದ್ಭುತವಾದಂತಹ ಶಕ್ತಿ ಇದೆ. ನಿಮ್ಮ ಮನಸ್ಸಿಗಾಗಿರ್ಬೋದು, ನಿಮ್ಮ ಬುದ್ಧಿಗಾಗಿರಬಹುದು, ಅಥವಾ ಕೆಲವೊಂದು ಪ್ರಕೃತಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ರಾಯರಾಗಿರಬಹುದು ಅಥವಾ ನೀವು ನಮ್ದಂತಹ ಯಾವುದೇ ದೇವರಾಗಿರಬಹುದು, ಪ್ರಕೃತಿಯ ಮೂಲಕ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಯಾವುದೋ ಒಂದು ಶುಭ ಸೂಚನೆಗಳು ಕೊಡ್ತಾ ಹೋಗುತ್ತೆ. ಕೆಲವರು ಹೇಳ್ತೀವಲ್ಲ ನಾವು, ಎಕ್ಸಾಂಪಲ್ ಪಲ್ಲೀಲಿ ಹಚ್ಕೊಡ್ತು, ಆ ಪಕ್ಷಿ ಬಂದು ಕೂಗ್ತು, ಮನೆ ಒಳಗಡೆ ಪಕ್ಷಿ ಬಂದು ಹೋಯ್ತು, ಕಪ್ಪಿರುವೆ ಮನೆ ಒಳಗಡೆ ಬಂತು, ಈ ರೀತಿಯ ಸೂಚನೆ ಕೊಡ್ತಾ ಇರುತ್ತೆ. ಯಾರು ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗಿರ್ತೀರೋ, ಯೂನಿವರ್ಸ್ ಹತ್ರ ಎಷ್ಟು ಪದಗಳನ್ನು ಹಾಕಿರ್ತೀರೋ, ಅದು ಇಂಡಿಕೇಟ್ ಕೊಡೋದೇ ಈ ರೀತಿ. ಆ ರೀತಿ ಇಂಡಿಕೇಟ್ ಮಾಡ್ಕೊಳ್ಳಿ, ಓ ನನ್ನ ಜೀವನದಲ್ಲಿ ಅದ್ಭುತವಾಗಿದೆ ಅಂತ ಹೇಳಿ. ಇಲ್ಲಿ ಕೆಟ್ಟ ಎಷ್ಟು ಒಳ್ಳೆಯ ನಿರ್ಧಾರ ತೊಗೊಂಡು ಆ್ಯಕ್ಷನ್ ತೊಗೊಂಡು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿರ್ತೀರಿ, ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಳ್ಳುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು, ಮತ್ತೆ ಅಲ್ಲಿಂದ ಆ ಯೋಚನೆನ ಬಿಡ್ತೀರಿ, ಮೂವ್ ಆನ್ ಆಗ್ತೀರಿ. ಎಷ್ಟು ದಿವಸ ಅಂತ ಇದನ್ನೇ ಮಾಡ್ತೀರಿ? ನಿಮ್ಮ ಲೈಫಲ್ಲಿ ಏನಾಗಬೇಕು, ನಾನು ಏನು ಮಾಡಬೇಕು ಅನ್ನೋದನ್ನು ಒಂದು ಪೇಪರ್ ತೊಗೊಳ್ಳಿ, ಅದರಲ್ಲಿ ಬರೀರಿ. ನಾನು ಏನಾಗಬೇಕು, ನಾನು ಹೇಗೆ ಬದುಕಬೇಕು, ಯಾರೆಲ್ಲ ನನ್ನನ್ನು ಅವಮಾನಿಸ್ತಾ ಇದ್ದಾರೆ, ಯಾರೆಲ್ಲ ಸಂಬಂಧಗಳು ನನ್ನ ಹತ್ರ ಏನೂ ಇಲ್ದಾಗ, ನನ್ನ ಹತ್ರ ಕೆಲಸ ಇಲ್ದಾಗ ದೂರ ಹೋಗಿತ್ತೋ ಅದೆಲ್ಲ ಈಗ ಬರ್ತಾ ಇದೆ.
ಬಟ್ ಅಂಥವ್ರ ಮುಂದೆ ನಾನು ಹೇಗೆ ಬದುಕಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾನಸಿಕವಾಗಿ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹಾಗೆ ಮುಂದೆ ಹೆಜ್ಜೆ ಇಡೋದಕ್ಕೂ ಅಷ್ಟೇ ಬಹಳಷ್ಟು ಬ್ಲಾಕೇಜಸ್ನ ನಾನು ನೋಡ್ತಾ ಇದ್ದೀನಿ. ಕೆಲವೊಂದು ಸಲ ಮೈಂಡ್ ತುಂಬ ಕೆಟ್ಟ ಆಲೋಚನೆ ಮಾಡುವಂಥದ್ದು, ಅಲ್ಲಿ ಬೇಡದ ವಿಚಾರವಾಗಿ ಅದು ಸತ್ಯನ ಅಸತ್ಯತೆನ ಅಂತ ಯೋಚನೆ ಮಾಡೋದಿಲ್ಲ. ಮುಂದೆ ಹೆಜ್ಜೆ ಇಡೋದಕ್ಕೂ ಕೂಡ ದಾರಿ ಇಲ್ಲದೆ ಇರುವ ರೀತಿಯಲ್ಲಿ ಕೆಟ್ಟ ಯೋಚನೆ ಮಾಡಿ ನಿಮಗೆ ನೀವೇ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆನಾ. ಇಲ್ಲಿ ಕೆಲವ್ರು ಹೇಳೋದನ್ನು ಬ್ಲೈಂಡ್ಲಿ ನಂಬೋದು. ಇಲ್ಲಿ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಕಾರ್ಡಲ್ಲಿ ನಾನು ಪರ್ಟಿಕ್ಯುಲರ್ಗೆ ಅದನ್ನೇ ನೋಡ್ತಾ ಇರೋದ್ರಿಂದ ಯಾರು ಹೇಳಿದ್ರೂ ನಿಮ್ಮ ಲೈಫ್ ನಡೀದೇ ಇರೋದಿಲ್ಲ ಹಂಗಂತ ಅವ್ರ ಲೈಫಲ್ಲಿ ಏನೂ ನಡೀತಾ ಇಲ್ಲ, ಅವರು ಆರಾಮಾಗಿದ್ದಾರೆ. ನಿಮ್ಮ ಲೈಫಲ್ಲಿ ಅವ್ರ ಹೀರೋಯಿನ್ಗಳನ್ನು ನೀವು ಮಾಡ್ತೀರಿ ಅನ್ನೋದಾದರೆ ಅದು ನಿಮಗೆ ಬಿಟ್ಟಿದ್ದು. ಯಾರು ಬೆಳೆಸೋದಿಲ್ಲ. ದಯವಿಟ್ಟು ನಿಮ್ಮ ಜೀವನದ ಬಗ್ಗೆ ಇನ್ನೊಬ್ಬರು ಡಿಸ್ಕಸ್ ಮಾಡಿ ಅವ್ರು ಹೇಳೋ ಡಿಸಿಷನ್ನ ತಗೊಂಡು ನೀವು ಮುಂದೆ ಹೋಗೋದಕ್ಕೆ ಹೋಗಬೇಡಿ. ಆಮೇಲೆ ಕಣ್ಣು ಕಟ್ಟದಂತೆ ಬದುಕಬೇಕಾಗತ್ತೆ. ಈ ಹಿಂದೆನೂ ನೋಡಿ ಮಾಡಿರೋ ಕೆಲಸಗಳು ಅದು ಅಂಥದ್ದೇಯ. ಓಕೆನಾ. ಅಯ್ಯೋ ನಾನು ಅವತ್ತೇ ಉದ್ಧಾರ ಆಗ್ಬಿಡ್ತಿದ್ದೆ, ಯಾರೋ ಬಂದು ಅಡ್ಡ ಹಾಕ್ಬಿಟ್ರು ಅನ್ನೋ ರೀತಿಯಲ್ಲಿ ಇರುತ್ತೆ. ನೀವೇನು ಅಂದ್ಕೊಂಡಿದ್ದೀರಲ್ಲ ನೀವು ಡಿಸೈಡ್ ಮಾಡಿಕೊಂಡು ನೀವು ಮುಂದೆ ಇಡಬೇಕಾಗತ್ತೆ. ಒಂದು ರೀತಿ ಬ್ಲೈಂಡಾಗಿ ಕೂರುವಂಥದ್ದು, ಇಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳೋದು, ಅಥವಾ ನನ್ನ ಜೀವನದಲ್ಲಿ ನಾನು ಇಷ್ಟೇ ಬದುಕೋದು, ಮುಂದಕ್ಕೇನೂ ಇಲ್ಲ ಅಂಥೇಳಿ. ನೀವು ನೋಡಿ, ಈ ವರ್ಷ ಇದ್ದ ಹಾಗೆ ಹಿಂದಿನ ವರ್ಷ ಇದ್ದಾಗ ಈ ವರ್ಷ ಇದೆಯಾ? ಹಾಗೇನೆ ಈ ವರ್ಷ ಇದ್ದಾಗ ಮುಂದಿನ ವರ್ಷ ಇರೋದಿಲ್ಲ. ಕಲರ್ಫುಲ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ನೀವು ರಾಯರ ಭಕ್ತರಾಗಿದ್ದೀರಾ ಅಲ್ವಾ? ಸೊ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ರೀತಿ ಎಲ್ಲ ರೀತಿಯೂ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಮನಸ್ಸನ್ನು ಧೈರ್ಯವಾಗಿ ಇಟ್ಕೊಳ್ತಾ ಇಲ್ಲ. ಯಾರೋ ಹೇಳಿದ ಮಾತನ್ನು, ಬೇಡದ ವ್ಯಕ್ತಿಗಳ ಮಾತುಗಳಿಂದ ನೀವು ಬ್ಲಾಕೇಜ್ ಆಗ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಹೈ ಪ್ರೆಸ್ಟಸ್ ಬಂದಿರೋದ್ರಿಂದ ಯಾವುದೋ ಒಂದು, ಈ ರಾಯರನ್ನ ನೀವು ನಂಬಿದ್ದೀರಿ ಹೌದು, ಬಟ್ ಯಾವುದೋ ಒಂದು ಕೆಲವೊಂದು ಸಲ ಒಂದು ಹೆಣ್ಣಿನ ರೀತಿಯಲ್ಲಿ ಕನಸು ಬೀಳುವಂಥದ್ದು, ಹೆಣ್ಣಿನ ರೀತಿಯಲ್ಲಿ ಬರುವಂಥದ್ದು, ಅದೊಂದು ಅದ್ಭುತವಾದಂತಹ ದೇವಿ ಶಕ್ತಿ ಕೂಡ ನಿಮ್ಮ ಬೆನ್ನ ಹಿಂದೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಸಲ ಬಹಳಷ್ಟು ಜನಗಳು ನಿಮಗೆ ಬಹಳಷ್ಟು ಮಾನಸಿಕವಾಗಿ ನೋವು ಮಾಡಿದ್ರೂ ಕೂಡ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವಂಥದ್ದು ಕೂಡ ನೀವು ಮಾಡ್ಕೊಳ್ತಾ ಇದ್ದೀರಿ. ಬಹಳ ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥದ್ದು, ಹಾಗೆ ಬಹಳ ವಿಚಾರಗಳು, ಈ ಹಿಂದಿನ ದಿನಗಳಲ್ಲಿ ನಡೆದಿರುವಂತಹ ವಿಚಾರಗಳು ನಿಮಗೆ ಭಾಳಷ್ಟು ಮಾನಸಿಕವಾಗಿ ನೋವುಗಳನ್ನು ಕೊಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ರಾಯರನ್ನು ನೀವು ಎಷ್ಟು ಆರಾಧನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕನಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ. ಹಾಗೆ ಕನಸಿನಲ್ಲಿ ಕೂಡ ರಾಯರು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಯಾವುದೋ ಒಂದು ಅದ್ಭುತವಾದಂತಹ ಹೆಣ್ಣು ದೇವರನ್ನು ನೀವೇನಾದರೂ ಆರಾಧನೆ ಮಾಡಿದರೂ ಕೂಡ ಹೆಣ್ಣಿನ ರೂಪದಲ್ಲಿ ಬಂದು ಹೇಳುವಂತಹ ಸಾಧ್ಯತೆ ಅಥವಾ ಇಂಡಿಕೇಶನ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆನಾ. ನಿಮಗೆ ಯೂನಿವರ್ಸ್ ಆ ರೀತಿ ಒಂದು ಏನು ಕೊಡ್ತಾ ಇದೆ ಅಂದರೆ, ಒಂದು ಮೆಸೇಜನ್ನ ಕೊಡ್ತಾ ಬರುತ್ತೆ. ನಿಮ್ಮ ಕನಸಲ್ಲಿ ಕೆಲವೊಂದು ಸೂಚನೆಗಳು, ನಿಮ್ಮ ಲೈಫಲ್ಲಿ ಆಗುವಂತಹ ಸೂಚನೆಗಳು ಏನಿದೆಯಲ್ಲ, ಅದು ಮುಂಚಿತವಾಗಿ ಕೊಡುವಂತಹ ಸಾಧ್ಯತೆಗಳು ಈ ರಾಯರನ್ನ ಆರಾಧನೆ ಮಾಡಿದ ಮೇಲೆ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ನಾನು ರಾಹುವಿನ ಎಫೆಕ್ಟ್ನ ನಾನು ನೋಡ್ತಾ ಇರೋದ್ರಿಂದ ಒಂದಷ್ಟು ನೀವೇನಾಗ್ತಾ ಇದೆ ಅಂದರೆ, ಸ್ಪಿರಿಚುಲಿ ಕನೆಕ್ಟ್ ಆದಾಗ ಬಹಳಷ್ಟು ಹೊಡೆತಗಳನ್ನು ನೀವು ತಿಂತಿದ್ದೀರಿ. ಇಲ್ಲಿ ರಾಹು ಪ್ರಭಾವ ಸ್ವಲ್ಪ ಇರೋದ್ರಿಂದ. ಸೊ ನಾನು ಅದಕ್ಕೆ ರಾಹು ರಕ್ಷಾ ಕವಚನ ನಾನು ಲಾಸ್ಟ್ ಇಯರ್ ತೋರಿಸಿದ್ದೆ. ಅದು ಯಾರಿಗೆಲ್ಲ ಬೇಕು ರಾಹು ರಕ್ಷಾ ಕವಚಗಳನ್ನು ನೀವು ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆ. ಅದನ್ನು ಇಡೋದ್ರಿಂದ ಏನಾಗುತ್ತೆ ಗೊತ್ತಾ, ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ. ನಾನು ಹೇಳಿದಂತಹ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡೋದ್ರಿಂದ ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ. ಸಡನ್ನಾಗಿ, ಯಾಕೆಂದರೆ ರಾಹು ಸಡನ್ನೇ, ಯಾವಾಗ್ಲೂ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಎಂಥ ಭಿಕ್ಷಾಧಿಪತಿ ಇದ್ರೂ ಕೂಡ ಅವನು ಕರೋಡ್ಪತಿ ಆಗಿ ಹೋಗ್ತಾನೆ. ರಾಹು ರಕ್ಷಾ ಕವಚನ ನೀವು ಪೂಜೆ ಮಾಡೋದ್ರಿಂದ ಉತ್ತುಂಗ ಸ್ಥಾನಕ್ಕೆ ಹೋಗ್ತಾರೆ. ನಾವು ಏನೇ ಎಫೆಕ್ಟ್ನ ಅನುಭವಿಸ್ತಾ ಇದ್ದೀವಿ, ರಾಹು ಕೇತು ಮಂಗಳ ಮತ್ತು ಶನಿ ಏನಾದರೂ ನಮಗೆ ಎಫೆಕ್ಟ್ ಕೊಡೋದಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಬಹಳಷ್ಟು ಕೆಟ್ಟ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರು ಆಗ್ತೀವಿ. ಕಮಿಟ್ಮೆಂಟ್ ಲೈಫ್ಗಳು ಶುರು ಆಗ್ತಾ ಬರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ದೀರಿ, ರಾಹು ರಕ್ಷಾ ಕವಚನ ನೀವು ಮನೇಲಿಟ್ಟು ಪೂಜೆ ಮಾಡಬಹುದು. ಓಕೆನಾ. ರಾಹು ರಕ್ಷೆನೂ ಕೂಡ ನಾನು ಆ್ಯಕ್ಚುಲಾಗಿ 7 ಚಕ್ರ ಹಾಕ್ಕೊಳ್ಳೋದ್ರಿಂದ ರಾಹು ರಕ್ಷೆನೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. 7 ಚಕ್ರ ನಾನು ಬ್ರೆಸ್ಲೆಟ್ ಪ್ರತಿಯೊಬ್ಬರು ತಗೊಂಡಿದ್ದೀರಿ, ಅದರಿಂದನೂ ಕೂಡ ನೀವು ಪ್ರೊಟೆಕ್ಟ್ ಆಗಿರ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ನೋಡಿ, ಬ್ಲೈಂಡ್ಲಿ ಯಾರಂದ್ರಲ್ಲಿ ಹೇಗಂದರೆ ಹಾಗೆ ನಂಬುವಂಥದ್ದು ಬೇಡ. ಹಾಗೆ ಇಲ್ಲಿ ನನಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ದಿನಗಳಿಂದ ಪಡ್ತಾ ಇದ್ದಂತಹ ನೋವು, ಸಂಕಟ ಏನಿದೆಯಲ್ಲ, ಅದಕ್ಕೊಂದು ಅಂತ್ಯ ಇದೆ. ಅದು ಯಾರಿಂದನಾದರೂ ನಿಮಗೆ ನೋವು ಕೊಡ್ತಾ ಇರ್ಬೋದು, ಅಥವಾ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು. ನಾನು ಅದಕ್ಕೆ ಹೇಳೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಸುಲೇಮಾನಿಯ ಹಕೀಕ್ನ ಕಡ್ಡಾಯವಾಗಿ ಹಾಕ್ಕೊಳ್ಳಿ.
ಸುಲೇಮಾನಿ ಹಕ್ಕಿಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ನೀವು ನರಳ್ತಾ ಇದ್ದರೆ ಅದರಿಂದ ನೀವು ಪ್ರೊಟೆಕ್ಟ್ ಆಗ್ತೀರಿ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿಂದ ಬಂದಿತ್ತು ಮತ್ತು ಅದು ಆ ಎನರ್ಜಿ ಅಂಥವ್ರ ಹತ್ರನೇ ಹೋಗಿ ಕೂರುತ್ತೆ, ನಿಮ್ಮನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ರಾಹು ಆಗಿರ್ಬೋದು, ಕೇತು ಆಗಿರಬಹುದು, ಇದರಿಂದ ನೀವು ರಕ್ಷಣೆಯಲ್ಲಿರ್ತೀರಿ. ನೀವು ಸುಲೇಮಾನಿ ಹಕ್ಕಿಗೆ ಹಾಕ್ಕೊಳ್ಳೋದ್ರಿಂದ ರಾಹು ಮತ್ತು ಶನಿ ಪ್ರಭಾವ ಏನಾದರೂ ನೆಗೆಟಿವ್ ಆಗಿ ಬೀರ್ತಾ ಇದ್ದರೆ ಪಾಸಿಟಿವ್ ಆಗಿ ಬೀರೋದಕ್ಕೆ ಶುರು ಆಗುತ್ತೆ. ಇಲ್ಲಿ ದಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಮಾಡಿದಂತಹ ತಪ್ಪು ಎಲ್ಲ ನೋಡಿ, ಡೆತ್ ಕಾರ್ಡ್ ಜೊತೆಯಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಹೌದು, ಬಹಳಷ್ಟು ನಿಮ್ಮಿಂದ ನೀವು ತಪ್ಪುಗಳನ್ನು ಮಾಡಿಕೊಂಡು ಬಹಳಷ್ಟು ದುಡುಕಿ ಕೆಳಗೆ ಬಿದ್ದಿದ್ರಿ. ಬಟ್ ಆದರೆ ಇನ್ನು ಮುಂದೆ ನೀವು ಬಿಗಿನಿಂಗ್ ಶುರು ಮಾಡ್ತೀರಿ. ಹೌದು, ಸ್ವಲ್ಪ ಕಷ್ಟ ಆಗಬಹುದು ನಿಮಗೆ ನಿಮ್ಮ ಲೈಫಲ್ಲಿ, ಬಟ್ ಆದರೆ ಹೊಸ ಜೀವನ, ಹೊಸ ಪ್ರಾರಂಭ ನಿಮ್ಮ ಲೈಫಲ್ಲಿ ಆಗ್ತಾ ಇರುವಂಥದ್ದಿದೆ. ನಿಮ್ಮ ಲೈಫಲ್ಲಿ ಸ್ಟಾರ್ಟಿಂಗ್ ಏನಿದೆಯಲ್ಲ, ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥದ್ದು, ಹಾಗೆ ಒಂದಷ್ಟು ದೈವಿಕ ಭಾವನೆ ಆಗಿರ್ಬೋದು, ದೈವಿಕ ಶಕ್ತಿ ನಿಮ್ಮ ಜೊತೆಯಲ್ಲಿ ನಿಂತು ನಡೆಸುವಂತಹ ಸಾಧ್ಯತೆ ಇದೆ. ಹಾಗೆ ಒಂದಷ್ಟು ಆಪರ್ಚುನಿಟೀಸ್ ಬರುವಂಥ ಸಾಧ್ಯತೆಗಳಿದೆ ನಿಮ್ಮ ಲೈಫಲ್ಲಿ. ಏಕೆ ಅಂತ ಹೇಳಿದ್ರೆ ಕರ್ಮನೆಲ್ಲ ಕಳೆದಿದ್ದೀರಿ, ಅಥವಾ ಯಾರ್ದೋ ಮಾತು ಕೇಳಿಕೊಂಡು ಬಹಳಷ್ಟು ಲೈಫ್ನ ಹಾಳು ಮಾಡ್ಕೊಂಡಿದ್ದೀರಿ. ಇನ್ನು ಮುಂದೆ ಕೂಡ ದಯವಿಟ್ಟು ಆ ರೀತಿ ಮಾಡದೆ ನಿಮ್ಮ ಲೈಫಲ್ಲಿ ನೀವು ನಿಮಗೆ ಕೆಲವು ಲಿಮಿಟೆಡ್ ವ್ಯಕ್ತಿಗಳು ಬಹಳಷ್ಟು ಒಳ್ಳೆಯದನ್ನು ಬಯಸೋರಿದ್ದಾರೆ, ದುಡುಕಿ ಮುಂದಕ್ಕೆ ಹೋದಾಗ ಎಷ್ಟು ಸಲ ತಿದ್ದಿ ಹೇಳಿದವರಿದ್ದಾರೆ, ಅಂಥವ್ರನ್ನೂ ಕೂಡ ಇಗ್ನೋರ್ ಮಾಡಿ ಬಹಳಷ್ಟು ಚಿಕ್ಕದಾಗಿ ಕಂಡು ಮುಂದಕ್ಕೆ ಹೋಗಿದ್ರಿ. ಬಟ್ ಆದರೆ ಎಲ್ಲ ತಪ್ಪುಗಳನ್ನು ಅರಿತು ನೀವು ಮತ್ತೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅದೇ ನಿಮಗೆ ಒಂದಷ್ಟು ಪ್ರೆಷರ್ ಅನ್ನಿಸ್ಬೋದು. ಎಲ್ಲ ನನ್ನ ಮೇಲೆ ಭಾರ ಬಿದ್ದುಬಿಟ್ಟಿದೆಯಾ, ಎಲ್ಲ ಸಂಕಟಗಳು ನಾನೊಬ್ಬಳೇ ಅನುಭವಿಸ್ತಾ ಇದ್ದೀನಾ, ನನ್ನಷ್ಟು ನೋವು ಯಾರಿಗೂ ಇಲ್ವಾ ಅಂತ ಹೇಳ್ಕೊಂಡ್ರೆ, ನಿಮಗೆ ಭಗವಂತ ಕೊಟ್ಟಿರುವಂತಹ ಟಾಸ್ಕ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿ ಕಡೆಯಲ್ಲಿ ಭಗವಂತನೇ ನಿಮ್ಮ ಜೊತೆಯಲ್ಲಿ ನಿಂತಿರ್ತಾನೆ ಅನ್ನುವಂತಹ ತೋರಿಸ್ತಾ ಇದೆ. ಸೊ ರಾಯರ ನನಗೆ ಪ್ರೊಟೆಕ್ಷನ್ ಇದೆಯಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೌದು. ಇದೊಂದು ಕೆಲವು ಕರ್ಮಗಳು, ಹಾಗೆ ಕೆಲವೊಂದು ಟಾಸ್ಕ್ಗಳು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಅದನ್ನು ನಿಮಗೆ ರಾಯರ ಅನುಗ್ರಹ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕನಸಿನಲ್ಲೂ ಕಾಣುವಂಥ ಸಾಧ್ಯತೆ ಇದೆ. ಇಲ್ಲಿ ಇದೊಂದು ಅದ್ಭುತವಾದಂತಹ ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿ ನಿಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಕಾಣುವಂತಹ ಜನಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಗುಣಗಳನ್ನು ಹಾಡಿ ಹೊಗಳುವಂತಹ ಸಾಧ್ಯತೆಗಳಿದೆ. ಹಾಗೆ ನೀವು ಕೂಡ ಇರಬೇಕಾಗತ್ತೆ. ಯಾರ್ದೋ ಬಗ್ಗೆ ಬೈಕೊಂಡ್ಬಿಡೋದು, ಇಲ್ಲಪ್ಪ ನಾನು ಒಳ್ಳೆಯವನು ಅಂತ ಅಂದ್ಕೊಳ್ಳೋದು, ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರ ಬಗ್ಗೆನೂ ಒಳ್ಳೆಯದನ್ನೇ ಮಾತಾಡಿ. ಆಗ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಮಾತನಾಡೋದಕ್ಕೆ ಅಂತಲೇ ಭಗವಂತ ಕಳಿಸ್ತಾನೆ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದಂಗೆ ನಮ್ಮ ಬೆನ್ನ ಹಿಂದೆ ಒಳ್ಳೆಯದನ್ನೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಒಳ್ಳೆಯದನ್ನೇ ಆರಾಧನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ರಾಯರನ್ನ ಪೂಜೆ ಮಾಡಿಸ್ತಾ ಇರೋದ್ರಿಂದ, ರಾಯರನ್ನ ಆರಾಧನೆ ಮಾಡ್ತಾ ಇರೋದ್ರಿಂದ ನೀವು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕಾಗತ್ತೆ, ಒಳ್ಳೆಯ ಸನ್ಮಾರ್ಗದಿಂದನೇ ಕರ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂಥ ಸೂಚನೆ ಇದೆ. ಹಾಗೆಯೇ ನೀವು ಎಷ್ಟು ಆರಾಧನೆ ಮಾಡ್ತಿದ್ದೀರಿ ರಾಯರು ಒಂದಕ್ಕಿಂತ 100 ಇಡಿಯಷ್ಟು ನಿಮಗೆ ಕೊಡುವಂತಹ ಸಾಧ್ಯತೆಗಳು ಇದೆ. ಬಹಳಷ್ಟು ನಿಮ್ಮನ್ನು ನೀವೇನು ಕೋರ್ಕೊಂಡಿದ್ರಿ ಅದು ಎಲ್ಲನೂ ಕೂಡ ಆಗುವ ಸಾಧ್ಯತೆ ಇದೆ. ಒಂದಷ್ಟು ನೋವು ತಿನ್ನುವಂತಹ ಸಮಯ ಇದು. ಆ ನೋವಿನ ಅಂತ್ಯನೂ ಕೂಡ ಮುಗಿತಾ ಇದೆ. ನೋವಿಗೆ ಅಂತ್ಯನೇ ಆಗ್ತಾ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಹೊಸ ಬಿಗಿನಿಂಗ್, ಹೊಸ ಜೀವನ ಬಹುಶಃ ಈ ಮೇ ಮಂತ್ನಿಂದ ನೀವು ಮಾಡ್ತೀರಿ ಅಂತ ಅನಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ, ರಾಯರಿಂದ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾಯಿದೆ, ಇಲ್ಲಿ ದಿ ಗುಡ್ ಬೀಯಿಂಗ್ ಅಂತ ಹೇಳಿ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸುವಂಥದ್ದು. ನಿಮ್ಮ ಮನೆ ಹತ್ರ ಏನಾದರೂ ಶ್ವಾನ ಅಂದರೆ ನಾಯಿಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬಿಸ್ಕೆಟ್ ಹಾಕುವಂಥದ್ದು. ನಿಮ್ಗೆ ಇದನ್ನೆಲ್ಲ ಮಾಡೋದ್ರಿಂದ ನೋಡಿ ನಿಮ್ಮ ನೆಗೆಟಿವಿಟಿನೂ ಹೋಗುತ್ತೆ. ಹಾಗೆ ಕೇತು ಏನಾಗುತ್ತೆ, ಸ್ಟ್ರಾಂಗ್ ಆಗ್ತಾನೆ. ಕಪ್ಪು ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು, ಚಪಾತಿ ಹಾಕೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಕೇತು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಅದರಿಂದ ನಿಮ್ಮ ಇಂಟ್ಯೂಷನ್ ಪವರು ಕೂಡ ಹೆಚ್ಚಾಗತ್ತೆ. ಹಾಗೆ ಎಲ್ರಿಗೂ ಕೂಡ ನಿಮ್ಗೆ ಯಾರೇ ಕೆಟ್ಟದನ್ನು ಬಯಸಲಿ, ಕೆಟ್ಟ ದಾರಿಯನ್ನು ಇದು ಮಾಡಲಿ, ಹಾಗೆ ನಿಮ್ಮ ಜೀವನದ ಬಗ್ಗೆ ಅವರೇನೋ ಪ್ರಿಡಿಕ್ಷನ್ ಮಾಡ್ತಿರ್ತಾರಲ್ಲ, ನೀನು ಹಂಗೆ ಬದುಕಬೇಕು, ನೀನು ಹಿಂಗೆ ಬದುಕಬೇಕು ಅಂತ ಹೇಳಿ ನಿಮ್ಮ ಜುಟ್ಟುಗಳನ್ನು ಅಂಥವ್ರ ಹತ್ರ ಕೊಡೋ ಅವಶ್ಯಕತೆಗಳಿಲ್ಲ. ನಿಮಗೆ ಅಂತಲೇ ಭಗವಂತ ಕಾಯ್ತಾ ಇದ್ದಾನೆ. ಸೊ ಒಳ್ಳೆಯ ಮಾರ್ಗದರ್ಶನದಲ್ಲಿ ನೀವು ಹೋಗಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಕೂತು ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ ಅನ್ನುವಂತಹ ಸೂಚನೆಯಲ್ಲಿ ಕೊಡ್ತಾ ಇದೆ. ಹಾಗೆ ರಾಯರಿಂದ ಏನು ಸೂಚನೆ ಬರ್ತಾ ಇದೆ, ರಾಯರಿಂದ ಏನು ವಿಶೇಷ ಸೂಚನೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ನೋಡೋಣ. ಇಲ್ಲಿ ಕಂಟ್ರೋಲ್ ಅಂತ ಹೇಳಿ ಬರ್ತಾ ಇದೆ. ಸಿಟ್ಟು, ಕೋಪಗಳು, ಹಾಗೆ ಎಮೋಷನ್ಸ್ಗಳು, ಭಾಳಷ್ಟು
ಬಹಳಷ್ಟು ಸ್ಟ್ರೆಸ್ ತಗೊಳ್ಳೋದು, ಯೋಚನೆ ಮಾಡಿ 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 ಟೆನ್ಷನ್ ತೊಗೊಂಡು ಬಹಳಷ್ಟು ಚಿಂತೆಗೆ ಒಳಗಾಗುವಂಥ ರೀತಿಯಲ್ಲಿ ನಿಮಗೆ ನೀವೇ ಮಾಡ್ಕೊಳ್ಬೋದು. ಅದನ್ನೆಲ್ಲನೂ ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಗೆ ಆ ರೀತಿ ಏನಾದರೂ ಆಗ್ತಾಯಿತ್ತು ಅಂತ ಹೇಳಿದ್ರೆ ಮೈಂಡ್ನ ಬೇರೆ ಕಡೆ ಟರ್ನ್ ಮಾಡುವಂಥದ್ದು, ಬೇರೆ ಕಡೆ ಯೋಚನೆ ಮಾಡುವಂಥದ್ದು, ನಿಮ್ಮ ಗಮನನ ಬೇರೆ ಕಡೆ ಹರಿಸುವಂಥದ್ದು ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮ ಕೋಪ ಆಗಿರಲಿ, ಏನೇ ಆಗಿರಬಹುದು, ನಿಮಗೆ ಬಹಳಷ್ಟು ಬೇರೆಯವ್ರನ್ನ ನೋಡಿದ ತಕ್ಷಣ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗುವಂಥದ್ದು, ಬೇಗ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳುವಂಥದ್ದು, ಬೇಗ ಹಾಡಿ ಹೊಗಳುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ತಾಯಿದ್ರೆ ದಯವಿಟ್ಟು ಅಂಥದ್ದನ್ನು ಸ್ಟಾಪ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದೆ. ಸೊ ಇದು ಎಲ್ಲ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ ಬೇಕಾಗತ್ತೆ ದಯವಿಟ್ಟು ಅದನ್ನು ಕೂಡ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಓಕೆ, ರಾಯರ ಸೂಚನೆ ಏನಾಗಿದೆ, ರಾಯರು ಯಾವ ಮುನ್ಸೂಚನೆ ನಿಮ್ಮ ಲೈಫಲ್ಲಿ ಕೊಡ್ತಾ ಇದ್ದಾರೆ, ಓಕೆ ಯಾವ ಸೂಚನೆ ರಾಯರಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸೂಚನೆ ಏನಾಗಿದೆ, ಓಕೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನಿಮ್ಮ ಪಿತೃಗಳ ಆಶೀರ್ವಾದ, ಬಹುಶಃ ಪಿತೃ ಕಾರ್ಯಗಳು ಮಾಡಿರಬಹುದು ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ರಾಯರನ್ನ ಏನಾದರೂ ನೀವು ಆರಾಧನೆ ಮಾಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನೋ ಒಂದು ಬೈ ಮಾಡ್ಕೋಬೇಕು, ಏನೋ ಒಂದು ತಗೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಬಹಳ ಹತ್ತಿರದಲ್ಲಿ ಇಡ್ತಾ ಇದ್ದಾರೆ. ಇಲ್ಲಿ ಅದೊಂದು ಅದ್ಭುತವಾದಂತಹ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಆ ಅದ್ಭುತವಾದಂತಹ ಶಕ್ತಿ ಇದೆ. ಆ ಶಕ್ತಿ ನಿಮ್ಮ ಜೊತೆಗೆ ನೀವು ರಾಯರನ್ನಾಗಿರಬಹುದು, ಗುರುಗಳ ರೀತಿಯಲ್ಲಿ ಇರುವಂತಹ ಯಾವುದೇ ದೈವನ ನೀವು ಆರಾಧನೆ ಮಾಡಿದರೆ ಅದ್ಭುತವಾದಂತಹ ಶಕ್ತಿ ಬೆನ್ನ ಹಿಂದೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ನಿಮ್ಮ ಮೈಂಡಲ್ಲಿ ರಾಯರನ್ನ ಆರಾಧನೆ ಮಾಡಿದ ನಂತರದಲ್ಲಿ ನಿಮ್ಮ ಮೈಂಡಲ್ಲಿ ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕು, ಇದಲ್ಲ ನನ್ನ ಲೈಫಲ್ಲಿ ಇನ್ನೇನೋ ಆಗಬೇಕು, ಇನ್ನೇನೋ ಮಾಡಬೇಕು ಅನ್ನುವಂತಹ ಒಳಗಿಂದ ಆ ಛಲ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಆ ದೂರದಲ್ಲಿ ಒಂದು ಬೆಳಕು ಕೂಡ ರಾಯರು ಕಾಣಿಸ್ತಾ ಇದೆ, ತೋರಿಸ್ತಾ ಇದ್ದಾರೆ. ನೀವು ಸುಮ್ಮನೆ ಕೂತಾಗ ನಾನು ಈ ರೀತಿ ಮಾಡಬೇಕಾಗಿತ್ತೇನೋ, ನನ್ನ ಜೀವನದಲ್ಲಿ ಹಿಂಗಾಗಬೇಕಾಗಿತ್ತೇನೋ ಅನ್ನುವಂತಹ ಒಂದು ಆ ಯೂನಿವರ್ಸ್ ಆ ರೀತಿ ನಿಮಗೆ ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಎಲ್ಲ ಕರ್ಮಗಳನ್ನು ಕಳೆದು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕೆಟ್ಟ ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಒಂದು ಕೆಟ್ಟ ಕರ್ಮ ಏನಿದೆಯಲ್ಲ ಅದು ಕೂಡ ಕಳೀತಾ ಬರ್ತಾ ಇದೆ. ಇಲ್ಲಿ ರೀಬರ್ತ್ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಮತ್ತು ಹುಟ್ಟು ಬರುವಂಥದ್ದು ಅಂದರೆ ಎಷ್ಟೆಲ್ಲ ಸಮಸ್ಯೆಗಳು ಆಗೋಗಿತ್ತು ನಿಮ್ಮ ಜೀವನದಲ್ಲಿ, ರಾಯರನ್ನ ಆರಾಧನೆ ಮಾಡಿದ್ಮೇಲೆ ಸಡನ್ನಾಗಂತೂ ಚೇಂಜ್ ಆಗಲ್ಲಪ್ಪ. ರಾಯರನ್ನ ಪೂಜೆ ಮಾಡ್ತಾ ಇರೋರು ನಾಳೆ ಬೆಳಗ್ಗೆನೇ ನಾನು ಭಾಳ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಇಲ್ಲ. ನೋಡಿ, ರಾಯರನ್ನ ಪೂಜೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಹೇಳ್ತಾ ಇದ್ದೀನಿ ಕೇಳಿ. ಜನ್ಮದಿಂದ ತಂದಿರುವಂತಹ ಕರ್ಮಗಳನ್ನ ನಾವು ಬಹಳಷ್ಟು ಹೊತ್ತು ತಂದು ಬಹಳಷ್ಟು ನೋವಿಗೀಡಾಗ್ತೀವಿ ಅಥವಾ ಬಹಳಷ್ಟು ಕರ್ಮಗಳನ್ನೇ ಮಾಡ್ತಾ ಹೋಗ್ತೀವಿ. ಯಾರು ಏನೇ ಮೆರಿಬಹುದು, ಏನೇ ಮಾಡಬಹುದು, ಏನೇ ಇರ್ಬೋದು, ಕರ್ಮ ಅನ್ನೋದು ನಾವು ಹೊತ್ಕೊಂಡು ಬಂದಿರ್ತೀವಿ. ಅವ್ರು ಟೈಮ್ ಚೆನ್ನಾಗಿರುತ್ತೆ, ಟೈಮ್ ಕೆಟ್ಟ ತಕ್ಷಣ ಮತ್ತೆ ಹೊಡ್ತಾ ಬೀಳ್ತಾ ಇರುತ್ತೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಕರ್ಮನೇ ಕಳೀತಾ ಇದೆ, ಕರ್ಮನೇ ಮುಗಿತಾ ಇದೆ. ರಾಯರು ಬರ್ತಾ ಇದ್ದಂಗೂ ನಿಮ್ಮ ಜೀವನದಲ್ಲಿ ಕೆಲವು ಚೂರು ಪಾರು ಇತ್ತೇನೋ ಅದನ್ನು ಕಂಪ್ಲೀಟಾಗಿ ಮುಗಿಸ್ತಾ ಇದ್ದಾರೆ. ಈಗ ನಿಮ್ಮ ಮೈಂಡಲ್ಲೇ ಕೂತು ಯೋಚನೆ ಬರ್ತಾ ಇದೆ. ಹಾಗೆ ನಿಮ್ಮ ಹಿರಿಯರಿಂದನೂ ಕೂಡ ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾ ಇದೆ. ರಾಯರನ್ನ ಆರಾಧನೆ ಮಾಡಿದ ಮೇಲೆ ನಿಮ್ಮ ಹಿರಿಯರಿಂದನೂ ಕೂಡ ನಿಮಗೆ ಒಂದಷ್ಟು ಒಳ್ಳೆಯ ಏನಿದೆಯಲ್ಲ ಒಳ್ಳೆಯ ಆಶೀರ್ವಾದಗಳು ಸಿಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನೇ ಆಗಿದ್ರೂ ನಿಮ್ಮ ಜೀವನದಲ್ಲಿ ಅದು ಮುಗಿದಿದೆ. ಸೊ ನಿಮ್ಮ ಕರ್ಮದ ಅನುಸಾರವಾಗಿ ಗುಡ್ ಲಕ್ ಚಾಮ್ ಅಂತ ಹೇಳಿ ಬರ್ತಾ ಇದೆ. ಇನ್ನು ನಿಮ್ಮ ಮುಖದಲ್ಲಿ ಈ ರಾಯರನ ಆರಾಧನೆ, ಗುರುವಿನ ಆರಾಧನೆ ಮಾಡಿದ ನಂತರದಲ್ಲಿ ಬಹಳಷ್ಟು ಮುಖಲಕ್ಷಣಗಳು ಬದಲಾಗುವಂಥದ್ದು, ಬಹಳಷ್ಟು ಒಂದು ರೀತಿ ನಿಮ್ಮನ್ನು ನೋಡಿದ್ರೆ ದೈವಿಕ ಭಾವನೆಗಳು ಬೇರೆಯವ್ರಿಗೆ ಬರುವಂತಹ ರೀತಿಯಲ್ಲಿ ಕಾಣಿಸ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಸ್ಪೆಲ್ನ ಮಾಡಿ ಅಂತ
ಹೇಳಿ ಹೇಳ್ತೀನಿ ನಾನು. ಓಂ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದು, ಅಥವಾ ರಾಯರ ಮಂತ್ರ ಹೇಳ್ಕೊಳ್ಳುವಂಥದ್ದು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇನ್ನೊಂದು ಬೀಜ ಮಂತ್ರನ ಕೊಡ್ತೀನಿ, ಅದು ನಿಮ್ಮ ಕೈಲಾದರೆ ಬರ್ಕೊಳ್ಳಿ, ಅಥವಾ ಈ ವಿಡಿಯೋನ ಈ ಟೈಮ್ ಏನಿದೆಯಲ್ಲ ಆ ಟೈಮ್ನ ಮತ್ತೆ ಕೇಳ್ತಾ ಹೋಗಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಗುರುವೇ ನಮಃ ಅಲ್ಲ, ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಬೀಜ ಮಂತ್ರ ಇದೆಯಲ್ಲ ಮೋಸ್ಟ್ ಪವರ್ಫುಲ್. ನೀವು ಕೂತು ಎಷ್ಟು ಸಲ ಹೇಳ್ಕೊಳ್ಳಿ, ಕೂತು ನಿಂತು ಹೇಳ್ತಾನೆ ಇರಿ. ಆ ಬೀಜ ಮಂತ್ರ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋಗುತ್ತೆ. ಆಬ್ವಿಯಸ್ಲಿ ಈ ಬೀಜ ಮಂತ್ರನ ಪ್ರತಿ ಸರಿ ಹೇಳ್ಕೊಳ್ಳಿ. ನಿಮ್ಮ ಆರ, ನಿಮ್ಮ ಮುಖ, ನಿಮ್ಮ ಛಂದಸ್ಸು, ನಿಮ್ಮ ನೋಡೋದಕ್ಕೆ ಆ ಚಾರ್ಮು ಆ ಬೇರೆ ರೀತಿಯೇ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಎಂಥ ಸಿಚುವೇಶನ್ಸ್ ಬಂದ್ರೂ ಕೂಡ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ನಿಮಗೆ ರಾಯರಿಂದ ಸಿಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಯಾರೆಲ್ಲ ಪೈರೇಟ್ ಮಿಕ್ಸ್ ಸಿಟ್ರಿನ್ನ ನೀವು ಏನಾದರೂ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇದರಿಂದ ಅವಕಾಶಗಳು ಕೂಡ ಹೆಚ್ಚತ್ತೆ, ನಿಮ್ಮ ಗುರುಬಲ ಇನ್ನೂ ಕೂಡ ಹೆಚ್ಚತ್ತೆ. ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀರಿ. ಯಾವುದೇ ಸಂದರ್ಭಗಳು ಬಂದ್ರೂ ಕೂಡ ರಾಯರು ನಿಮ್ಮ ಬೆನ್ನ ಹಿಂದೆ ಇರೋದ್ರಿಂದ ಅದು ಕೂಡ ಬೇಗ ಮುಂದಕ್ಕೆ ಹೋಗುತ್ತೆ. ಅಂದರೆ ಯಾವುದೇ ಕೆಟ್ಟ ಸಿಚುವೇಶನ್ಸ್ ಬಂದ್ರೂ ಕೂಡ ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡಿ ನೀವು ಮುಂದಕ್ಕೆ ಹೋಗ್ತೀರಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ಆಸೆ ಕನಸುಗಳು ಎಲ್ಲನೂ ಕೂಡ ಕಟ್ಟಿದ್ದೀರಿ. ಬಹಳಷ್ಟು ಐಡಿಯಾಸ್ಗಳು ನಿಮ್ಮ ಜೀವನದಲ್ಲಿದೆ, ಬಟ್ ಆದರೆ ಮುಂದೆ ಹೋಗೋದಕ್ಕೆ ನೀವು ರೆಡಿ ಆಗ್ತಾ ಇಲ್ಲ. ಹೋಗ್ಲಾ ಬೇಡವಾ, ಈ ರೀತಿ ಮಾಡಲಾ ಆ ರೀತಿ ಮಾಡಲಾ, ಒಂದಿನ ಹುಮ್ಮಸ್ಸಾಗಿರುವಂಥದ್ದು, ಇನ್ನೊಂದು ದಿನ ಮತ್ತೆ ಅದೇ ರೀತಿ ಇರುವಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಳ್ಳಿ. ಸಾಕಷ್ಟು ನಾನು ಬ್ಲ್ಯಾಕ್ ಟರ್ಮಲಿನ್, ಆ್ಯಕ್ಚುಲಾಗಿ ನಾನು ಫಸ್ಟ್ ಕ್ರಿಸ್ಟಲ್ ಶುರು ಮಾಡಿದ್ದೆ ಬ್ಲ್ಯಾಕ್ ಟರ್ಮಲಿನ್. ಯಾಕೆ ಅಂತ ಹೇಳಿದ್ರೆ ಇದು ಅದ್ಭುತವಾದಂತಹ ಪವರ್ಫುಲ್ ಇರುವಂತಹ ಒಂದು ಕ್ರಿಸ್ಟಲ್, ಪ್ಯೂರ್ ಕ್ರಿಸ್ಟಲ್ ಇರೋ ಜಾಗದಲ್ಲಿ ನನ್ನ ಹತ್ರನೇ ತೊಗೊಳ್ಬೇಕು ಅಂತ ಏನಿಲ್ಲ, ಪ್ಯೂರ್ ಎಲ್ಲಿ ಸಿಗುತ್ತೆ ಅಲ್ಲಿ ಕ್ರಿಸ್ಟಲ್ಸ್ನ ಬೈ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನು ಮುಟ್ತಾ ಇದ್ದ ಹಾಗೆ, ಇದನ್ನು ಹಾಕ್ಕೊಂಡು 2 ದಿನ ಆಗ್ತಾ ಇದ್ದ ಹಾಗೆ ನಿಮ್ಮಲ್ಲೇ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ದಿನ ಬಹಳಷ್ಟು ಚೆನ್ನಾಗಿರ್ತೀರಿ, ಬಹಳಷ್ಟು ಯೋಚನೆಗಳಿರುತ್ತೆ, ಬಹಳಷ್ಟು ಐಡಿಯಾಸ್ಗಳಿರುತ್ತೆ. ಇನ್ನೊಂದು ದಿನ ಅದು ಆಗುತ್ತಾ ಇಲ್ಲವಂತಹ ಅಯ್ಯೋ ಬರೀ ಬೇಡದ ನೆಗೆಟಿವ್ ಯೋಚನೆಗಳನ್ನು ಮಾಡಿಕೊಂಡು ನಿಮ್ಮ ಯೋಚನೆಗಳಲ್ಲೇ ನೀವೇ ಸಂಕಟಕ್ಕೆ ಸಿಕ್ಸುವ ರೀತಿಯಲ್ಲಿ ಮಾಡ್ಕೊಂಡು ಬಿಡ್ತೀರಿ. ಸೊ ಬ್ಲ್ಯಾಕ್ ಟರ್ಮಲಿಂದ ನೀವು ಶೀಲ್ಡ್ ಆಗೋದಕ್ಕೆ ಅಂತ ಹೇಳಿ, ಅಥವಾ ಶತ್ರುಗಳಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬ್ಲ್ಯಾಕ್ ಟರ್ಮಲಿನ ದಯವಿಟ್ಟು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೋಡಿ, ಈಗಿನ ಸಮಯ ಏನಿದೆಯಲ್ಲ ಬಹಳಷ್ಟು ಬೇರೆಯವ್ರನ್ನ ಹಚ್ಕೊಳ್ಳುವಂಥದ್ದು. ನೀವು ಯಾವುದೋ ಒಂದು ಪೂಜೆನೋ ಯಾವುದೋ ಒಂದು ರಾಯರ ಮಿರಾಕಲ್ಸ್ಗಳನ್ನ ಎಲ್ಲೆಲ್ಲೋ ನೋಡ್ತಾ ಇರ್ತೀರಿ. ಓಕೆನಾ, ಅದನ್ನು ನೀವು ಸಡನ್ನಾಗಿ ಭಾಳಷ್ಟು ಒಳ್ಳೆ ಫ್ರೆಂಡು ನನಗೆ ಅನ್ನುವಂಥ ರೀತಿಯಲ್ಲಿ ಅವ್ರ ಹತ್ರ ಹೇಳ್ಕೊಂಡ್ಬಿಡೋದು, ಅವ್ರ ಹತ್ರ ಮಾತಾಡ್ಕೊಂಡ್ಬಿಡೋದು, ಅವ್ರಿಗೆ ಎಲ್ಲನೂ ಕೂಡ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆಯಾ ಅಂತ ಹೇಳಿ ಎಲ್ಲನೂ ಹೇಳಿಬಿಡೋದು. ಬಟ್ ಇದು ಅವರು ರೈಟ್ ಪರ್ಸನ್ನೂ ಅಲ್ಲ, ಅದು ರೈಟ್ ಟೈಮೂ ಅಲ್ಲ. ನಿಮಗೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀರಿ, ಎಲ್ಲ ಫೋನಲ್ಲಿ ಶೇರ್ ಮಾಡ್ಕೊಳ್ತೀರಿ, ರಾಯರ ಫೋಟೋ ಹಾಕ್ಕೊಳ್ತೀರಿ, ರಾಯರದ ಪೂಜೆ ಮಾಡ್ತೀರಿ, ಯಾವುದೋ ಅಪರೂಪಕ್ಕೆ ಹಾಕ್ಕೊಳ್ಳಿ. ಪ್ರತಿ ಸತಿ ಯಾಕೆ ಹಂಗೆ ಮಾಡ್ತೀರಿ? ನೀವು ಪರ್ಸ್ನಲ್ಲಾಗಿ ಪೂಜೆ ಮಾಡಿರುವಂಥದ್ದು ಯಾರಿಗೂ ತೋರಿಸೋ ಹಾಗಿಲ್ಲ, 1 ವರ್ಷದ ತನಕ ತೋರಿಸೋ ಹಾಗಿಲ್ಲ. ಏನೋ ಸಂಕಲ್ಪಗಳನ್ನು ಮಾಡಿ ಇಟ್ಟಿರುವಂಥದ್ದನ್ನು ನಾವು ನೋಡಿ ಪರ್ದೆ ಹಾಕಿ ಇಡಬೇಕು ಭಗವಂತನಿಗೆ. ನಮ್ಮ ತಿರುಪತಿಯಲ್ಲಿ ನೋಡಿದಾಗ ಅವ್ನಿಗೇನು ಕಡಿಮೆನಾ? ಅವ್ನಿಗೆ ಬೇಕಾದಷ್ಟು ಲೈಟಿಂಗ್ಸ್ ಹಾಕ್ಕೊಂತಾನೆ, ಆದರೆ ದೀಪದಲ್ಲಿ ಮಾತ್ರ ನಾವು ಅವನನ್ನು ನೋಡ್ತೀವಿ. ಅದೇ ರೀತಿಯೂ ಅಷ್ಟೇ, ನಾವು ದೀಪದಲ್ಲೇ ನೋಡಬೇಕಾಗತ್ತೆ ಭಗವಂತನ. ನಾವು ಅದನ್ನು ಬಿಟ್ಟು ಸೋಷಲ್ ಮೀಡಿಯಾದಲ್ಲಿ ಪೂಜೆ ಮಾಡಿದ್ದು ಇನ್ನೊಂದು ಮಾಡಿದ್ದು ನೀವು ನಂಬಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ರಾಯರ ಫೋಟೋನ ತೋರಿಸ್ಕೊಂಡು ನಾನು ವಿಡಿಯೋಸ್ ಮಾಡೋದಕ್ಕೆ ಎಷ್ಟೊತ್ತೂ ಇಲ್ಲ. ಬಟ್ ಅದೇ ತೋರಿಸಿದಾಗ ನನ್ನ ಮನಸ್ಸಿಗೆ ಅನಿಸ್ತಾ ಇರುತ್ತೆ, ರಾಯರನ್ನ ತೋರಿಸಿ ನಾನೇನಾದ್ರು ದುಡಿಮೆ ಮಾಡ್ಕೊಂಡ್ಬಿಡ್ತಿದ್ದೀನೇನೋ ಅನ್ನುವಂತಹ ಗಿಲ್ಟ್ ನನ್ನಲ್ಲೇ ಕಾಡುತ್ತೆ. ನಾನು ತೋರಿಸೋದಕ್ಕೆ ಹೋಗೋದಿಲ್ಲ. ಅದರಲ್ಲೂ ಮನೆಯಲ್ಲಿ ಮಾಡಿರುವಂತಹ ಪರ್ಸ್ನಲ್ ಪೂಜೆಸ್ಗಳನ್ನು ನಾನು ಯಾವುದೇ ಕಾರಣಕ್ಕೂ ತೋರಿಸಲ್ಲ. ದಯವಿಟ್ಟು ನೀವುಗಳು ಕೂಡ ಅಷ್ಟೇ 1 ವರ್ಷ ಆಗೋ ತನಕನೂ ಯಾವುದೇ ಕಾರಣಕ್ಕೂ ಶೇರ್ ಮಾಡೋ ಹಾಗಿಲ್ಲ. ಫೋನ್ಗಳಲ್ಲಿ ಕಳಿಸ್ಕೊಳ್ಳುವಂಥದ್ದು, ಮಾತುಗಳಲ್ಲಿ ಹೇಳುವಂಥದ್ದು, ಈ ರೀತಿ ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಓಕೆನಾ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಗುಡ್ ನ್ಯೂಸ್ ಆಗಿರ್ಬೋದು, ಒಳ್ಳೆಯ ಸಂದೇಶ ಆಗಿರಬಹುದು, ಬಹಳಷ್ಟು ನಿಮ್ಮ ಸಂಬಂಧಗಳಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆನಾ. ಒಂದು ಒಳ್ಳೆಯ ಅದ್ಭುತವಾದಂತಹ ಮೆಮೊರಿ ಇರುವಂತಹ ಟೈಮ್ ಇದೊಂದು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಆಗಿರಬಹುದು, ನಿಮ್ಮ ಲೈಫಲ್ಲಿ ಏನೇ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಬಗ್ಗೆ ಯಾರು ಏನೇ ಮಾಡಲಿ, ನೀವು ಕೈಯಿಂದ ಆಗತ್ತೆ ಇದೆಲ್ಲ, ಇವಳು ಇದೆಲ್ಲ ಮಾಡ್ತಾಳೆ, ಇವನು ಇದೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಬಗ್ಗೆ ಯಾರೋ ಬಂದು ಏನೋ ಹೇಳಿದ್ರೆ ನೀವು ಅದನ್ನು ಹೋಪ್ ಕಳ್ಕೊಂಡು ನಿಮ್ಮ ಲೈಫಲ್ಲಿ ಏನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇರೋ ಹಾಗಿಲ್ಲ.
ನಿಮ್ಮ ಬಗ್ಗೆ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಯೋಗ್ಯತೆ ಏನು ಅನ್ನೋದು ನಿಮಗೆ ಮಾತ್ರ ತಿಳಿದಿರುತ್ತೆ. ನನಗೂ ತಿಳಿದಿರಲ್ಲ, ನಿಮಗೆ ಮಾತ್ರ ತಿಳಿದಿರುತ್ತೆ. ನೋಡಿ, ಮನುಷ್ಯನಲ್ಲಿ ಎಲ್ಲ ಶಕ್ತಿಗಳು ಎಲ್ರಿಗೂ ಕೊಟ್ಟಂಗೆ ನಮಗೂ ಕೊಟ್ಟಿರ್ತಾನೆ. ನಾವು ಯೋಚನೆ ಮಾಡೋದು, ನಾವು ಬದುಕುವಂತಹ ರೀತಿಯಲ್ಲಿ ಮಿರಾಕಲ್ಗಳೇ ನಡೆಯುತ್ತೆ. ಮಿರಾಕಲ್ ಸೆಕೆಂಡಲ್ಲಿ ನಡೆಯುತ್ತೆ. ಸೊ ನಮ್ಮ ಮೈಂಡ್ ಸೆಟ್ಟ ಆ ಮಿರಾಕಲ್ ರೀತಿಯಲ್ಲಿ ಇರಬೇಕು. ಯಾರಿಗೆ ಗೊತ್ತು, ಮಿರಾಕಲ್ ಆಗ್ಬೋದು, ನೀವು ಅರಬಪತಿ ಆಗ್ಬೋದು, ಕರೋಡ್ಪತಿ ಆಗ್ಬೋದು. ಓಕೆ, ರಾಯರ ಪೂಜೆ ಮಾಡಿರೋದ್ರಿಂದ ರಾಯರ ಆರಾಧನೆ ಮಾಡಿರೋದ್ರಿಂದ ಬಹಳಷ್ಟು ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಸಮಯ ನಿಮಗೆ ಬರುವಂಥದ್ದಿದೆ. ನಿಮ್ಮ ಬಗ್ಗೆ ನೀವು ಧೈರ್ಯನ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಇಂಟೆನ್ಸಿಟಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಗುರಿ, ನಿಮ್ಮ ಫೋಕಸ್ ಒಂದೇ ಕಡೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ರೀತಿಯ ಪ್ರೊಟೆಕ್ಷನ್ ಭಗವಂತನಿಂದ ಈಗ ಇದೆ. ನೀವು ಯಾವ ವಿಚಾರಕ್ಕೆ ನೋಡಿ, ಯಾರನ್ನೋ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಇನ್ಯಾರೋ ಬಂದು ಇನ್ನೇನೋ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಅವ್ರ ಮೇಲೆ ಒಪಿನಿಯನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಯಾರೋ ಬಂದು ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಡ್ರೆಸ್ ಕೋಡ್ ಬಗ್ಗೆ, ನಿಮ್ಮ ಫೇಸ್ ಬಗ್ಗೆ, ನಿಮ್ಮ ಕೈಕಾಲು ಬಗ್ಗೆ ನೀವು ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ ಅದನ್ನು ಗಿಲ್ಟ್ ಕಳ್ಕೊಳ್ಳುವಂಥದ್ದು, ಈ ರೀತಿ ಮಾಡೋ ಹಾಗಿಲ್ಲ. ನೀವೇನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಒಂದೇ ಫೋಕಸ್ನಲ್ಲಿ ನೀವು ಇರಬೇಕಾಗತ್ತೆ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಹಾಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಇಲ್ಲಿ, ಸ್ಯಾಕ್ರಿಡ್ ಮೆಡಿಸಿನ್ ಅಂತ ಹೇಳಿ ತೋರಿಸ್ತಾ ಇದೆ. ಯಾವಾಗಾದರೂ ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ಗೊಂದಲಗಳು ಆಗ್ತಾ ಇದ್ದ ಹಾಗೆ, ಬಹಳಷ್ಟು ಟೆನ್ಷನ್ಸ್ಗಳು ಏನಾದರೂ ನಿಮಗೆ ಆಗ್ತಾ ಇದ್ದ ಹಾಗೆ, ಕ್ರಿಸ್ಟಲ್ಸ್ಗಳನ್ನು ಹಾಕ್ಕೊಳ್ಳುವಂಥದ್ದು, ನೀವು ಮೆಡಿಟೇಷನ್ಸ್ಗಳನ್ನ ಮಾಡುವಂಥದ್ದು, ನಿಮ್ಗೆ ಏನು ಬೇಕೋ ಅದನ್ನು ಕೋರ್ಕೊಳ್ಳುವಂಥದ್ದು ಯೂನಿವರ್ಸ್ ಹತ್ರ, ಭಗವಂತನ ಹತ್ರ, ರಾಯರ ಹತ್ರ. ರಾಯರೇ ನನ್ನ ಜೀವನ ಈ ರೀತಿ ಸರಿ ಮಾಡಿಕೊಡಿ ಅಂತ, ಈ ರೀತಿ ಇರಬೇಕು ಅನ್ನುವಂತಹ ಆಸೆ ಇದೆ ನನಗೆ, ಆ ರೀತಿ ಆಗತ್ತೆ, ನೀವು ಮಾಡ್ತೀರಿ ಅಂತ ಹೇಳಿದ್ ಮಾಡಿ. ರಾಯರೇ ಇದನ್ನು ಮಾಡಿದ್ಮೇಲೆ ಹಿಂಗಾಗತ್ತೆ, ಇದನ್ನು ಮಾಡಿದ್ಮೇಲೆ ಹಿಂಗಾಗತ್ತೆ ಅಂತ ರಾಯರಿಗೆ ಪಾಠ ಕಲಿಸೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಬೇಡ್ಕೊಳ್ಳಿ. ಅಪ್ಪ ಅವ್ರು ಬದುಕಿದ್ರೆ ನನಗೆ ಹಿಂಗಾಗತ್ತೆ, ಅವರಿಂದ ನನಗೇನೋ ಎಫೆಕ್ಟ್ ಆಗುತ್ತೆ, ಇವರಿಂದ ನನಗೇನೋ ಎಫೆಕ್ಟ್ ಆಗ್ತಾ ಇದೆ, ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡಿಸ್ತಿದ್ದಾರೆ. ನೋ ವೇ. ನಿಮ್ಗೆ ಏನು ಬೇಕೋ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಇನ್ನೊಬ್ರು ವಿಚಾರ ತಂದು ರಾಯರ ಹತ್ರ ಹೇಳೋದು, ಇನ್ನೊಬ್ರು ಯಾವುದೋ ಒಂದು ನಡೆದೋಗಿರೋ ಘಟನೆ, ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ವಿಚಾರಗಳನ್ನ ಹೇಳ್ಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ನಿಮಗೆ ನೀವೇ ನೆಗೆಟಿವಿಟಿಗೆ ತಂದುಕೊಳ್ತೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ರಾಯರನ್ನು ನೀವು ಮನಸ್ಸಿನಲ್ಲಿ ಸ್ಮರಿಸಬೇಕಾಗತ್ತೆ. ಏನು ಬೇಕು, ಏನು ಕೋರಿಕೆ ಆಗಬೇಕು ನಿಮ್ಮ ಜೀವನದಲ್ಲಿ, ನೀವು ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದಷ್ಟು ನೀವು ಆ ಮೆಡಿಟೇಷನ್ನಲ್ಲೇ ವಿಜುವಲೈಸೇಷನ್ನ ಮಾಡ್ತಾ ಹೋಗಿ. ನಾನು ಇದೇ ರೀತಿ ಇರಬೇಕು, ಈ ರೀತಿಯೇ ಕಾಣಿಸ್ಕೊಳ್ಬೇಕು, ನಾನು ಇನ್ನೊಂದು ಸ್ವಲ್ಪ ದಿನಗಳ ನಂತರದಲ್ಲಿ ನಾನು ಇದೇ ರೀತಿ ಬದುಕ್ತಾ ಇರ್ತೀನಿ, ಪ್ರತಿಯೊಬ್ಬರು ಕೂಡ ನಾನು ಅಂದ ತಕ್ಷಣವೇ ಬಹಳಷ್ಟು ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ನನ್ನ ಮಾತುಗಳು ಎಲ್ಲರಿಗೂ ಕೂಡ ಅಟ್ರಾಕ್ಟ್ ಆಗ್ತಿದೆ, ಈ ರೀತಿ ಭಾವನೆಯಲ್ಲಿ ನೀವು ಹೋಗಬೇಕಾಗತ್ತೆ. ಸೊ ಇದು ಇವತ್ತಿನ ರಾಯರ ಸಂದೇಶ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ನ ಬುಕ್ ಮಾಡ್ಕೊಳ್ಬೇಕು ಅವರು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ನೀವು ಬೈ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.